ಆರುಷ್ ಸತೀಶ್ ಬಿ, ಅಕ್ಷರ ಎನ್ ಕೋಟ್ಯಾನ್, ವರ್ಷಿಣಿ ರವಿ ಪ್ರಕಾಶ್ ಕೋಟ್ಯಾನ್. ಹಾಗೆ ಸ್ಟೇಜ್ ಅಲ್ಲಿ ಫೋಟೋ ಸೆಷನ್ ಇಲ್ಲ, ನಮ್ಮ ಕುಡ್ಲ ವಾಹಿನಿಯಲ್ಲಿ ಲೈವ್ ಟೆಲಿಕಾಸ್ಟ್ ಆಗ್ತಿದೆ. ಹಾಗೆ ಹೊರಗಡೆ ಸೆಲ್ಫಿ ಬೂತ್ ಇದೆ, ದಯವಿಟ್ಟು ಅಲ್ಲಿ ನೀವು ಫೋಟೋಸ್ ಅನ್ನ ತೆಕ್ಕೊಳ್ಬೇಕು ಅಂತ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೀನಿ. ಜ್ಞಾನೇಶ್ ಜಿ ಬಗ್ಗೇರ, ಧನುಷ್ ಎಸ್ ಮಂಡನ್, ಧನ್ವಿತ್ ಎಸ್ ಮಂಡನ್, ಮಾನ್ಯ ಖುಷಿ ಸಾಯಾನ್, ರಿತಿಕಾ ಎಚ್ ಶಮೀನ್, ಸಾಂಗಿ ಎಲ್ ಸುವರ್ಣ, ಕೀರ್ತನಾ ಕೆ ಪಂಗಾಲ್. ಹಾಗೆ ಈ ವಿದ್ಯಾರ್ಥಿ ವೇತನದ ನಂತರ ಗುರಿಕಾರರಿಗೆ ಗೌರವವನ್ನ ಸಲ್ಲಿಸುವಂಥದ್ದು, ಇಲ್ಲಿ ಸಮಾಜವನ್ನ ಮುನ್ನಡೆಸ್ತಾ ಇರುವಂತಹ ಗುರಿಕಾರರನ್ನ ಗೌರವಿಸುವಂತ ಒಂದು ಉದಾತ್ತ ಕಾರ್ಯವನ್ನ ಕೂಡ ನಮ್ಮ ಮಾರುತಿ ಜನಸೇವಾ ಸಂಘ ಮಾಡ್ತಿದೆ. ಮೊದಲನೇದಾಗಿ ಶ್ರೀ ಅವರಿಗೂ ಕೂಡ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ. ಶಶಿಧರ್ ಗುರಿಕಾರರು ದಯವಿಟ್ಟು ಈ ಮಕ್ಕಳ ವಿದ್ಯಾರ್ಥಿ ವೇತನದ ನಂತರ ತಾವು ವೇದಿಕೆಗೆ ಆಗಮಿಸಬೇಕು. ಹಾಗೆ ರಮೇಶ್ ಗುರಿಕಾರರು, ಗಂಗಾಧರ್ ಸಾಲಿಯಾನ್, ಚಂದ್ರಶೇಖರ್ ಬಂಗೇರ, ವಿಠಲ್ ಗುರಿಕಾರರು, ರಮೇಶ್ ಗುರಿಕಾರರು, ಹಾಗೆ ನಾಗರಾಜ್ ಗುರಿಕಾರರು, ಈ ಎಲ್ಲ ಗೌರವಾನ್ವಿತರಿಗೆ ಇವತ್ತು ವೇದಿಕೆಯಲ್ಲಿ ಗೌರವವನ್ನ ಸಲ್ಲಿಸಲಿಕ್ಕಿದ್ದೇವೆ. ನೀವು ಯೋಚನೆ ಮಾಡ್ತಿರ್ಬೋದು ಯಾಕೆ ಇವರು ಇಷ್ಟು ಫಾಸ್ಟ್ ಆಗಿ ಹೇಳ್ತಿದ್ದಾರೆ ಅಂತ. ಇವತ್ತು ಅಪರೂಪಕ್ಕೆ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಇಷ್ಟು ಜನ ವಿದ್ಯಾರ್ಥಿಗಳನ್ನ ಗೌರವಿಸುವಂಥದ್ದು ಬಹಳ ಅಪರೂಪ. 251 ಜನ ವಿದ್ಯಾರ್ಥಿಗಳಿಗೆ ಇವತ್ತು ಸ್ಕಾಲರ್ಶಿಪ್ ಅನ್ನ ನಾಮಕೆ ವಾಸ್ತೆ ನಂಬರ್ 21 ಆದರೆ PU ವಿಭಾಗದಲ್ಲಿ 21ರ ನಂತರದ ವಿದ್ಯಾರ್ಥಿಗಳು 21ರಿಂದ 40ರವರೆಗೆ 21 to 40 ನಂಬರ್ನ ಟೋಕನ್ ಯಾರೆಲ್ಲ ಪಡ್ಕೊಂಡಿದ್ದೀರಾ ಅವರು ನೆಕ್ಸ್ಟ್ ಅಂದ್ರೆ ಪರ್ಫಾರ್ಮೆನ್ಸ್ ಆದ ನಂತರ ದಯವಿಟ್ಟು ರೆಡಿ ಇರಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ಮಾರುತಿ ಜನಸೇವಾ ಸಂಘದ ಪರವಾಗಿ ನಾವು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ಇನ್ನು ಮುಂದೆ ಮಗವೀರ ಮಹಾಸಭಾದ ಗುರಿಕಾರರು ನಕ್ಷನಾಗಿದ್ದಾರೆ. ಶತಮಾನಗಳ ಪರಂಪರೆಯಲ್ಲಿ ಬೆಳಗಿ ಬಂದಂತಹ ಮಗವೀರ ಮಹಾಸಭಾದ ಗುರಿಕಾರರಾಗಿ ಸಮಾಜವನ್ನ ಸಮುದಾಯವನ್ನ ಮುನ್ನಡೆಸ್ತಾ ಮಾರ್ಗದರ್ಶನವನ್ನ ಮಾಡ್ತಾ ಇರುವಂತ ಗುರಿಕಾರರನ್ನ ಗೌರವಿಸಿ ಅವರ ಮೂಲಕ ಬದುಕಿನ ಗುರಿಯನ್ನ ಕಾಣುವ ಒಂದು ಪ್ರಯತ್ನವನ್ನ ಆಶಯವನ್ನ ಮಾರುತಿ ಜನಸೇವಾ ಸಂಘ ಈ ಕಾರ್ಯಕ್ರಮದ ಮೂಲಕ ಮಾಡಿಕೊಂಡು ಬರ್ತಾರೆ. ಇದು ಈ ವರ್ಷ ಅಂತಲ್ಲ, ಪ್ರತಿ ವರ್ಷ ಕೂಡ ಮಾಡುವ ಕಾರ್ಯಕ್ರಮಗಳಲ್ಲಿ ಒಂದಾಗಿ ಇವತ್ತು ಬಹಳ ವಿಶೇಷವಾಗಿ ಸುಮಾರು 30ಕ್ಕೂ ಹೆಚ್ಚು ಗುರಿಕಾರರನ್ನ ಗೌರವಿಸುವಂತ ಒಂದು ಕಾರ್ಯ. ಶ್ರೀ ವಿಶು ಗುರಿಕಾರರು, ಸಂತೋಷ್ ಗುರಿಕಾರರು, ಮಾಧವ್ ಗುರಿಕಾರರು, ಕಿಶೋರ್ ಗುರಿಕಾರರು, ಲೋಕೇಶ್ ಕೋಟ್ಯಾನ್, ಗಂಗಾಧರ್ ಸುವರ್ಣ, ಸುರೇಂದ್ರ ಕಕ್ಕೇರ ಹಾಗೆ ಜೀವನ್ ಗುರಿಕಾರರು ಇವರೆಲ್ಲರನ್ನ ಮತ್ತೊಮ್ಮೆ ಗೌರವ, ಪ್ರೀತಿ, ಅಭಿಮಾನದೊಂದಿಗೆ ನಾವು ಅವರಿಗೆ ಈ ಪುಟ್ಟ ಗೌರವಾಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಮಾರುತಿ ಜನಸೇವಾ ಸಂಘದ ಈ 40ರ ಸಂಭ್ರಮ, 50ರ ಸುವರ್ಣ ಸಂಭ್ರಮ, 75ರ ವಜ್ರ ಮಹೋತ್ಸವ ಶತಮಾನದ ಸಡಗರವನ್ನ ಕೂಡ ಕಾಣಲಿ ಅನ್ನುವ ಆಶಯದೊಂದಿಗೆ ಎಲ್ಲ ಗುರಿಕಾರರಿಗೆ ಹೃದಯ ತುಂಬಿದ ನಮನಗಳನ್ನ ಈ ವೇದಿಕೆಯ ಮೂಲಕ ಸಲ್ಲಿಸಿಕೊಂಡು ಹಾಗೆ ಈ ಕಾರ್ಯಕ್ರಮವನ್ನ ನೆರವೇರಿಸಿದಂತ ಅತಿಥಿ ಹಾಗೂ ಸ್ಫೂರ್ತಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸುವಂತಹ ಸಮಯ. ಡಾನ್ಸ್ ಆಡ ಇದೊಟ್ಟಿಗೆ ಕನ್ನಡದ ಕೆಲವಾದ ಸಾಂಗ್ಸ್ ಬಂದು ಕೇಳಂడి ಬಹುಶಃ ತುಳುನಾಡದ ಈತ ಜನ ತುಳುವೇರು ನಮ್ಮ ತುಳುವೇರು ಬಂದಾನ ತುಳು ಪದ್ಯ ಬರುಚ ವೇದಿಕೆ ಓಡೆ ಏತ ಜನಕ್ಕೆ ತುಳು ಪದ್ಯಕ್ಕೆ ನಾವು ವೀಕ್ಷಕ ವಿವರಣೆಗಾರರಾಗಿ 2023ರಲ್ಲಿ ಏರ್ಪಡಿಸಿದ ಮಗವೀರ ಪ್ರೀಮಿಯರ್ ಲೀಗ್ ಹಾಗೆ ರಾಷ್ಟ್ರಮಟ್ಟದ ಟೂರ್ ಜೊತೆಯಾಗಿ ನಮ್ಮ ಕರ್ನಾಟಕದ ಹೆಮ್ಮೆಯ ಸಾಧಕ ಶ್ರೀ ಪ್ರಶಾಂತ್ ಅಮಲ್ಪಾಡಿ ಅವರಿಗೆ ಗೌರವದ ಸನ್ಮಾನವನ್ನ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕ್ರಿಕೆಟ್ ಕಾಮೆಂಟ್ರಿಯ ಜೊತೆನಲ್ಲೇ ಬೇರೆ ಬೇರೆ ಕಲೆಗಳಲ್ಲಿ ಸಕಲ ಕಲಾ ವಲ್ಲಭನಾಗಿ ಗುರುತಿಸಿಕೊಂಡಿರುವಂತಹ ಪ್ರಶಾಂತ್ ಅಮಲ್ಪಾಡಿ ಅವರಿಗೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅವರ ಸಾಧನೆಯ ಮುಕುಟವನ್ನ ಅಲಂಕರಿಸಿದೆ. ಇವತ್ತು ಮಾರುತಿ ಜನಸೇವಾ ಸಂಘ ನಮ್ಮ ನಾಡಿನ ಹೆಮ್ಮೆಯ ಸಾಧಕ ಪ್ರಶಾಂತ್ ಅಮಲ್ಪಾಡಿ ಅವರಿಗೆ ಗೌರವದ ವಂದನೆ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಕ್ರಿಕೆಟ್ ಮ್ಯಾಚ್ಗಳು ನಡೆದಾಗ ಅವರು ಮೈಕ್ ಇಟ್ಕೊಂಡು
ಕಾಮೆಂಟ್ರಿಯನ್ನ ಮಾಡ್ತಿದ್ರೆ ಬಹುಶಃ ಅವರ ಕಾಮೆಂಟ್ರಿ ಕೇಳೋದಕ್ಕೆ ಬಹಳಷ್ಟು ಜನ ಬರ್ತಾ ಇದ್ರು ಅಂತ. ಚೇತನ್ ಬೇಂದ್ರೆ ಅವರು ಪ್ರಸ್ತುತ ಮಂಗಳೂರು ಟ್ರಾಲ್ಬೋಟ್ ಯೂನಿಯನ್ ನ ಅಧ್ಯಕ್ಷರಾಗಿದ್ದಾರೆ. ಯುವ ರಾಜಕೀಯ ನಾಯಕರಾಗಿ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮೀನುಗಾರ ಕೋಶದ ಅಧ್ಯಕ್ಷರಾಗಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ಸಮುದಾಯದ ಉಪಾಧ್ಯಕ್ಷರಾಗಿ, ದಕ್ಷಿಣ ಕನ್ನಡ ಫುಟ್ಬಾಲ್ ಅಸೋಸಿಯೇಷನ್ ಉಪಾಧ್ಯಕ್ಷರಾಗಿ, ಫಿಶ್ ಮಾರ್ಕೆಟ್ ಫೆಡರೇಷನ್ ನ ಮಾಜಿ ನಿರ್ದೇಶಕರಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಸಹಕಾರ ಕ್ಷೇತ್ರದಲ್ಲಿ ಇವರು ಮಾಡಿರುವ ಸಾಧನೆಗೆ ಕರ್ನಾಟಕ ಸರ್ಕಾರ ಪ್ರತಿಷ್ಠಿತ ಸಹಕಾರ ರತ್ನ ಪ್ರಶಸ್ತಿಯ ಗೌರವವನ್ನ ಈ ವರ್ಷ ನೀಡಿದ. ಅವರ ಸಾಧನೆಗೆ ಮಾರುತಿ ಮಾಣಿಕ್ಯ ಮಹೋತ್ಸವದ ಮಹೋನ್ನತ ಗೌರವದ ಅಭಿನಂದನೆಯನ್ನ ತಮ್ಮೆಲ್ಲರ ಸಮಕ್ಷಮದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಚೇತನ್ ಬೇಂದ್ರೆ ಅವರಿಗೆ ವಂದನೆಗಳು, ಅಭಿನಂದನೆಗಳು, ಅಭಿವಂದನೆಗಳು. ಹಾಗೆ ಇನ್ನೋರ್ವ ಸಾಧಕಿ ಶ್ರೀಮತಿ ಜಾನ 100% ರಿಸಲ್ಟ್ ಅನ್ನು ಕೂಡ ಪಡೆಯುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ದಕ್ಷಿಣ ಕನ್ನಡ ಮೊಗವೀರ ಮಹಿಳಾ ಮಹಾಸಭಾ ಉಚ್ಚಿಲದ ಮಾಜಿ ಉಪಾಧ್ಯಕ್ಷರಾಗಿರುವುದಲ್ಲದೆ ಕರೋನಾ ಸಂದರ್ಭದಲ್ಲಿ ಗೋಳಂಗೆರೆಯ ಮಡಿಲಲ್ಲಿ ಎನ್ನುವ ಪುಸ್ತಕವನ್ನು ಕೂಡ ಬರೆದು ಬಿಡುಗಡೆ ಮಾಡಿದ್ದಾರೆ. ಶ್ರೀಮತಿ ಜಾನಕಿ ಪುತ್ರನ್ ರವರ ಸಾಧನೆಗೆ ಇವತ್ತು ಮಾರುತಿ ಮಾಣಿಕ್ಯ ಮಹೋತ್ಸವದ ಗೌರವದ ಅಭಿನಂದನೆಯನ್ನ ಮಾರುತಿ ಜನಸೇವಾ ಸಂಘ ತಮ್ಮೆಲ್ಲರ ಕಣ್ಮನೆಗಳ ಸಾಕ್ಷಿಯಾಗಿ ನೀಡ್ತಾ ಇದೆ. ಅಭಿನಂದನೆಗಳು ಶ್ರೀಮತಿ ಜಾನಕಿ ಪುತ್ರನ್ ಅವರಿಗೆ. ನಿಮ್ಮ ಸಾಧನೆ ನಮಗೆ ಸ್ಫೂರ್ತಿ. ಸಹಸ್ರಾರು ವಿದ್ಯಾರ್ಥಿಗಳ ಬದುಕನ್ನ ಬೆಳಗಿಸುವ ಶಿಕ್ಷಕಿಯಾಗಿ ಇವತ್ತು ಸಹಕಾರ ಕ್ಷೇತ್ರದಲ್ಲೂ ಕೂಡ ಅಪಾರವಾದ ಸಾಧನೆಯನ್ನ ಮಾಡ್ತಿರುವಂತ ನಿಮ್ಮ ಸೇವೆಯ ಕೈಂಕರ್ಯ ಹೀಗೆ ಮುಂದುವರಿಯಲಿ. ದೇವರು ನಿಮಗೆ ಆಯುರಾರೋಗ್ಯ ಐಶ್ವರ್ಯವನ್ನ ಕೊಡ್ಲಿ ಅನ್ನುವ ಪ್ರಾರ್ಥನೆಯನ್ನ ಮಾರುತಿ ಜನಸೇವಾ ಸಂಘದ ಪರವಾಗಿ ಸಲ್ಲಿಸಿಕೊಂಡು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಶ್ರೀಮತಿ ಜಾನಕಿ ಪುತ್ರನ್ ಅವರಿಗೆ. ಯಾರಿಗೆಲ್ಲ ಕೈ ಫ್ರೀ ಇದೆ, ಜೋರಾದ ಚಪ್ಪಾಳೆ. ಸುಮ್ಮನೆ ಯಾರನ್ನೋ ಕರೆದು ತೋರಿಸಿ ಗೌರವಿಸ್ತಾ ಇರೋರಲ್ಲ, ಅವರು ಅಪಾರವಾದ ಸಾಧನೆಯನ್ನ ಮಾಡಿ. ಕಾರ್ಯಕ್ರಮದ ಮುಂದಿನ ಸಾಧಕಿ ಇವರು ನಮ್ಮ ಕರಾವಳಿ ಕರ್ನಾಟಕದ ಹೆಸರನ್ನ ಸೌಂದರ್ಯ ಸ್ಪರ್ಧೆಯಲ್ಲಿ ಜಗದಗಲ ಬೆಳಗಿಸಿದವರು ಶ್ರೀಮತಿ ವಿದ್ಯಾ ಸಂಪತ್ ಕರ್ಕೇರ. ದಯಮಾಡಿ ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದೇಶಗಳ ಸ್ಪರ್ಧಿಗಳನ್ನ ಸೋಲಿಸಿ ವಿಜೇತರಾಗಿ ಭಾರತಕ್ಕೆ ಹಾಗೆ ನಮ್ಮ ಮಂಗಳೂರಿಗೆ ಕೀರ್ತಿಯನ್ನ ತಂದವರು. ಪ್ರತಿಭಾ ಪ್ರದರ್ಶನ ಸುತ್ತಿನಲ್ಲಿ ಪ್ರೇಕ್ಷಕರನ್ನ ಆಕರ್ಷಿಸುವ ಸಾಂಪ್ರದಾಯಿಕ ವಿನ್ಯಾಸವನ್ನ ಪ್ರದರ್ಶಿಸಿದ್ದು ಮಂಗಳೂರಿನ ಪರಿಕಲ್ಪನೆಯೊಂದಿಗೆ ವಿನ್ಯಾಸಗೊಂಡ ಇವರ ಉಡುಗೆ ಭಾರತದ ನ್ಯಾಷನಲ್ ಆನಿಮಲ್ ಹುಲಿ, ರಾಷ್ಟ್ರೀಯ ಹೂ ಕಮಲ, ರಾಷ್ಟ್ರ ಪಕ್ಷಿ ನವಿಲಿನ ಚಿತ್ರಣಗಳನ್ನು ಒಳಗೊಂಡಿತ್ತು. ಇವರ ಈ ಕಲಾತ್ಮಕ ಉಡುಗೆಯು ಭಾರತದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವುದರ ಜೊತೆಗೆ ಕರ್ನಾಟಕದ ಸಂಸ್ಕೃತಿಯ ಸೊಬಗನ್ನ ಪ್ರದರ್ಶಿಸಿ ವಿಶ್ವ ಜನಮಾನಸದ ಮೆಚ್ಚುಗೆಯನ್ನ ಪಡೆದಿದೆ. ತನ್ನ ಈ ಗೆಲುವಿಗೆ ಆಸ್ಟ್ರಲ್ ಪೇಜೆಂಟ್ಸ್ ನ ವೇದಿಕೆ ಹಾಗೆ ಪತಿ ಶ್ರೀ ಸಂಪತ್ ಕರ್ಕೇರವರ ಬೆಂಬಲ, ಪ್ರಾದೇಶಿಕ ನಿರ್ದೇಶಕ ಶ್ರೀ ದೀಪಕ್ ಗಂಗೂಲಿ ಅವರ ಮಾರ್ಗದರ್ಶನವೇ ಕಾರಣ. ಇದು ಅಭಿಮಾನದಿಂದ ತಿಳಿಸುವಂತ ಶ್ರೀ ವಿದ್ಯಾ ಸಂಪತ್ ಕರ್ಕೇರ ಅವರಿಗೆ ಮಾರುತಿ ಮಾಣಿಕ್ಯ ಮಹೋತ್ಸವದ ಮಹಿಳಾ ಸಾಧಕಿಯ ಗೌರವಾಭಿನಂದನೆಯನ್ನ ಸಲ್ಲಿಸೋದನ್ನ ಬಹಳ ಹೆಮ್ಮೆಯಿಂದ ಈ ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೇವೆ. ರಾವ್ ಅವರಿಗೆ ಆದರ ಪೂರ್ವಕವಾದ ಗೌರವದ ಅಭಿನಂದನೆಯನ್ನ ಮಾರುತಿ ಮಾಣಿಕ್ಯ ಮಹೋತ್ಸವದ ಈ ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ. ಬೇರೆ ಬೇರೆ ಕ್ಷೇತ್ರಗಳ ಸಾಧಕರ ಜೊತೆಗೆ ಇವತ್ತು ಮಾರುತಿ ಮಾಣಿಕ್ಯ ಮಹೋತ್ಸವದ ಯಶಸ್ಸಿಗೆ ಹಿನ್ನೆಲೆಯಲ್ಲಿ ಶ್ರಮಿಸಿದಂತವರನ್ನು ಕೂಡ ಗುರುತಿಸುವಂತ ಒಂದು ದೊಡ್ಡ ಮನಸ್ಸಿನ ಕಾರ್ಯವನ್ನ ನಮ್ಮ ಮಾರುತಿ ಜನಸೇವಾ ಸಂಘ ಮಾಡಿದೆ. ಅವರಿಗೆ ವಂದನೆಗಳನ್ನ ನೀಡುತ್ತಾ ಇಲ್ಲದಿದ್ರು ಚೆನ್ನಾಗಿ ಕಲಿತು ಮುಂದೆ ಬಂದಿರುವಂತಹ ಶಿಕ್ಷಣ ಕ್ಷೇತ್ರದ ಸಾಧಕರು. ದುಡ್ಡಿದ ಕೂಡಲೇ ಸಾಧನೆ ಮಾಡಬೇಕು ಅಂತಿಲ್ಲ, ಕಷ್ಟ ಎಷ್ಟೇ ಇರಲಿ ಸಾಧಿಸಬೇಕು ಅನ್ನೋ ಹಂಬಲ ಛಲವನ್ನ ಮನಸ್ಸಲ್ಲಿ ಇಟ್ಕೊಂಡಂತಹ ಈ ಇಬ್ಬರು ವಿದ್ಯಾರ್ಥಿಗಳ ಬದುಕು ಇನ್ನಷ್ಟು ಎತ್ತರಕ್ಕೆ ಸಾಗಲಿ. ಕುಮಾರಿಯರಾದ ಶ್ರದ್ಧಾ ಎಸ್ ಹಾಗೆ ಅನ್ವಿತಾರವರ ಶೈಕ್ಷಣಿಕ ಸಾಧನೆಗಳನ್ನು ಗುರುತಿಸಿ ಮಾರುತಿ ಜನಸೇವಾ ಸಂಘ ಇವತ್ತಿನ ವೇದಿಕೆಯಲ್ಲಿ ಅವರ
ಮುಂದಿನ ವಿದ್ಯಾರ್ಥಿ ಜೀವನಕ್ಕೆ ಸಹಕಾರಿಯಾಗಲಿ ಅನ್ನುವ ಉದ್ದೇಶದಿಂದ ಈ ಗೌರವದ ಸನ್ಮಾನವನ್ನ ಒಂದಷ್ಟು ನಗದು ಬಹುಮಾನವನ್ನ ಕೂಡ ಈ ವೇದಿಕೆಯ ಮೂಲಕ ನೀಡಿ ಅವರ ಮುಂದಿನ ಶಿಕ್ಷಣಕ್ಕೆ ಬೆಳಕಾಗುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದೆ ಮಾರುತಿ ಜನಸೇವಾ ಸಂಘದ ಮಾರುತಿ ಮಾಣಿಕ್ಯ ಮಹೋತ್ಸವದ 40 ಕಾರ್ಯಕ್ರಮಗಳಲ್ಲಿ ಈ ಕಾರ್ಯಕ್ರಮ ಕೂಡ ಬಹಳ ಹೆಮ್ಮೆಯಿಂದ ನಾವು ವೇದಿಕೆಯಲ್ಲಿ ನಡೆಸ್ತಾ ಇದ್ದೇವೆ. ಅವರಿಗೆ ಅಭಿನಂದನೆಗಳನ್ನ ಶ್ರದ್ಧಾ ಎಸ್ ಮಗುವೀರ ಹಾಗೆ ಕುಮಾರಿ ಅನ್ವಿತಾ ಎಸ್ ಅವರಿಗೆ ವಂದನೆ ಅಭಿವಂದನೆಗಳು. ಮುಂದಿನ ದಿನಗಳಲ್ಲಿ ನಿಮ್ಮ ಹೆತ್ತವರು ನಿಮಗೆ ಬದುಕು ಕೊಟ್ಟ ಸಮಾಜ ಬದುಕನ್ನ ಮುನ್ನಡೆಸ್ತಾ ಇರುವಂತಹ ಈ ದೇಶ ಹೆಮ್ಮೆ ಪಡೋ ಸಾಧನೆಯ ಸಾಕಾರ ಆಗಲಿ ಅನ್ನೋದು ಮಾರುತಿ ಜನಸೇವಾ ಸಂಘದ ನಮ್ಮನೇನ ಪ್ರತಿಭೆಯಾಗಿ ಸಾಧನೆಯನ್ನ ಮಾಡಿದವರು ಪ್ರತೀಕ್ಷಾ ಡಿ ಶೆಟ್ಟಿಗಾರ್, ಶಾಲಾ ನಾಯಕಿಯಾಗಿ ಖೋಖೋ ಪ್ಲೇಯರ್ ಆಗಿ ತಾಲೂಕು ಮಟ್ಟದಲ್ಲಿ ಡಿಸ್ಕಸ್ ಥ್ರೋನಲ್ಲಿ ತೃತೀಯ ಬಹುಮಾನ, ಸ್ಕೂಲ್ನ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅನ್ನ, ಅತ್ಯುತ್ತಮ ಚಿತ್ರಕಲಾವಿದೆಯಾಗಿ ಹೀಗೆ ಸಾಧನೆಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೆಳೀತಾ ಇರುವಂತ ಪ್ರತೀಕ್ಷಾ ಡಿ ಶೆಟ್ಟಿಗಾರ್ ಅವರಿಗೆ ಮಾರುತಿ ಜನಸೇವಾ ಸಂಘದ 40ರ ಸಂಭ್ರಮದ ಸಮಾರೋಪದ ವೇದಿಕೆಯಲ್ಲಿ ಗೌರವಾಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇದೇ ಸಂದರ್ಭದಲ್ಲಿ ಈ ಸಭಾ ಕಾರ್ಯಕ್ರಮಕ್ಕೆ ಮುಂಚೆ ಕೊನೆಯ ಒಂದು ಕಾರ್ಯಕ್ರಮ ಗುರಿಕಾರರಿಗೆ ಗೌರವ ಸನ್ಮಾನ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಈಗ ವೇದಿಕೆ ಎದುರುಭಾಗದ ಆಸನದಲ್ಲಿ ಉಪಸ್ಥಿತರಿರಬೇಕು. ಈಗ ಸಭಾ ಕಾರ್ಯಕ್ರಮ ಸಮಾರಂಭವನ್ನ ನಾವು ಆರಂಭಿಸಲಿಕ್ಕಿದ್ದೇವೆ. ದಯಮಾಡಿ ಆ ಕಡೆ ಈ ಕಡೆ ತಿರ್ತಾ ಇರುವಂತ ಎಲ್ಲ ಸ್ಟೂಡೆಂಟ್ಸ್ ವೇದಿಕೆ ಎದುರುಭಾಗದಲ್ಲಿ ಒಂದು ಕೂತ್ಕೊಳ್ಳಿ. ಒಂದು ಒಳ್ಳೆಯ ಕಾರ್ಯಕ್ರಮ ನಿಮ್ಮನ್ನೆಲ್ಲ ಇಲ್ಲಿ ಕರೆದು ಇದು ಇಲ್ಲಿಗೆ ಕೊನೆಯಲ್ಲ, ಮುಂದಿನ ವರ್ಷ ಕೂಡ ಸ್ಕಾಲರ್ಶಿಪ್ ಅನ್ನು ನೀಡುವಂಥದ್ದು ನಡೆಯುತ್ತೆ. ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಇಲ್ಲಿ ಈ ವೇದಿಕೆ ಮೂಲಕ ನಡೆಸುವುದರ ಮೂಲಕ ಸಮಾಜಕ್ಕೆ ಸ್ಫೂರ್ತಿ ಹಾಗೆ ಮಾದರಿ ಆಗುವಂತಹ ಒಂದು ಸಂಸ್ಥೆ ಮಾರುತಿ ಜನಸೇವಾ ಸಂಘ. ಇವತ್ತು ಮಾಣಿಕ್ಯ ಮಹೋತ್ಸವದ ಸಮಾರಂಭ, ಈ ಗುರಿಕಾರರ ಸನ್ಮಾನದ ನಂತರ ಸಮಾರಂಭ ಇವತ್ತಿನ ಈ ವೇದಿಕೆಯಲ್ಲಿ ಗೌರವಾನ್ವಿತ ಗಣ್ಯರ ಉಪಸ್ಥಿತಿಯಲ್ಲಿ ನೆರವೇರಲಿಕ್ಕಿದೆ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕ ಜಾಯದ ನೈವೇದ್ಯವಿತ್ತು ಕರ್ಪೂರದಾರತಿ ನಿತ್ಯವು ಬೆಳಗಿ. ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕ ಜಾಯದ ನೈವೇದ್ಯವಿತ್ತು ಕರ್ಪೂರದಾರತಿ ನಿತ್ಯವು ಬೆಳಗಿ. ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ. ಶರಣು ಶರಣು ಗಣಪ ಶರಣು ಶರಣು ಬೆಳಕ. ಶರಣು ಶರಣು ಗಣಪ ಶರಣು ಶರಣು ಬೆಳಕ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಧಿಮಿ 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 ಧಿ ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭೋ ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭೋ ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ. ಶರವ ಮಹಾಗಣಪತಿ ಆಶ್ರಮ ಮೂಡುಬಿದಿರೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಸರ್ ಮಂಜೂರಿದ್ದಾರೆ. ಅವರಿಗೆ ಪ್ರೀತಿಯ ಗೌರವದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ವರದರಾಜ್ ಮಂದಿರ ಗೌರವಾಧ್ಯಕ್ಷರು ವೇದಿಕೆಗೆ ಬಂದು ಶ್ರೀ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರನ್ನ ಗೌರವ ಪ್ರತಿಷ್ಠಾನಗಳ ಮೂಲಕ ಶಿಕ್ಷಣವನ್ನ ಮತ್ತೊಂದು ಕಡೆ ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆಯನ್ನು ಬೆಳೆಸುವಂತಹ ಕಾರ್ಯವನ್ನು ಮಾಡ್ತಿರುವಂತಹ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರಿಗೆ ಗೌರವದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ
ಉಡುಪಿ ವಿಧಾನಸಭಾ ಕ್ಷೇತ್ರದ ಮಾರ್ಗದರ್ಶಕರಾದಂತಹ ಶ್ರೀ ಯಶ್ಪಾಲ್ ಇ ಸುವರ್ಣ ಅವರು ಆಗಮಿಸಿದ್ದಾರೆ. ಅವರಿಗೆ ಸಂದೀಪ್ ಪುತ್ರನ್ ಅಧ್ಯಕ್ಷರು ವೇದಿಕೆಗೆ ಬಂದು ಗೌರವದ ಸ್ವಾಗತವನ್ನು ಕೋರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಯಶ್ಪಾಲ್ ಸುವರ್ಣ ಅವರು ತಮ್ಮ ಬಿಸಿ ಶೆಡ್ಯೂಲ್ ನಲ್ಲಿ ಕೂಡ ಇವತ್ತು ಮಂಗಳೂರಿಗೆ ಈ ಕಾರ್ಯಕ್ರಮಕ್ಕೆ ಈ ಸಂಸ್ಥೆಯ ಮೇಲೆ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರಿಗೆ ಕೋರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಯುಟಿ ಇಫ್ತಿಕಾರ್ ಫರೀದ್ ಅವರು ಮಾರುತಿ ಜನಸೇವಾ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ನಿಂತವರು. ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಜನಾಬ್ ಅಬ್ದುಲ್ ರಜಾಕ್ ಚೇರ್ಮನ್ ಮೆಟಲ್ಕೋ ಗ್ರೂಪ್ ಆಫ್ ಕಂಪನೀಸ್ ಬಹರೈನ್ ಅವರಿಗೆ ಗೌರವದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಹಾಗಾಗಿ ಬಹರೈನ್ನಿಂದ ಇಲ್ಲಿವರೆಗೆ ಬಂದಿದ್ದಾರೆ. ಸಂಸ್ಥೆಯ ಮೇಲೆ ಅವರಿಗಿರುವಂತಹ ಪ್ರೀತಿ ಅಭಿಮಾನಕ್ಕೆ ಅವರಿಗೆ ವಂದನೆಗಳನ್ನ ಸಲ್ಲಿಸ ಹಾಗೆ ಬೆನ್ನೆಲುಬಾಗಿ ನಿಂತವರು. ಅವರಿಗೆ ಕಿರಣ್ ಪುತ್ರನ್ ಉಪಾಧ್ಯಕ್ಷರು ವೇದಿಕೆಯಲ್ಲಿ ಗೌರವದ ಹಾಗೆ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಉಪಾಧ್ಯಕ್ಷರು ಈ ಸಂಸ್ಥೆಯ ಎಲ್ಲ ಚಟುವಟಿಕೆಗಳಿಗೆ ಬಹಳ ಹತ್ತಿರದಿಂದ ನೋಡ್ತಾ ಎಲ್ಲ ಯುವಕರಿಗೆ ಮಾರ್ಗದರ್ಶನವನ್ನ ನೀಡ್ತಾ ಇರುವವರು. ಹಾಗೆ ಮಾರುತಿ ಕ್ರಿಕೆಟರ್ಸ್ ನ ಮಾಜಿ ಅಧ್ಯಕ್ಷರು ಉದ್ಯಮಿಗಳಾದಂತ ಶ್ರೀ ಎಚ್.ಎಸ್. ನಿಸಾರ್ ಸೊಪ್ಪತ್ತಲ್ಲಿ ನಮ್ಮನ್ನ ಸೇರ್ಕೊಳ್ತಾರೆ. ಹಾಗೆ ಎವರೆಸ್ಟ್ ಸೀ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಇವರು ಕೂಡ ಈ 40 ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತವರು. ಶ್ರೀ ಸಿಂಧೂರಾಮ್ ಎ ಪುತ್ರನ್ ಅವರಿಗೆ ಅನಿಲ್ ಚರಣ್ ಕೋಶಾಧಿಕಾರಿಗಳು ಮಾರುತಿ ಜನಸೇವಾ ಸಂಘ ವೇದಿಕೆಗೆ ಬಂದು ಗೌರವದ ಸ್ವಾಗತವನ್ನ ಕೋರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಿಂಧೂರಾಮ್ ಎ ಪುತ್ರನ್ ಅವರು ನಮ್ಮ ಜೊತೆಗೆ ಇವತ್ತು ಈ ಕಾರ್ಯಕ್ರಮದ ವೇದಿಕೆಗೆ ಉಪಸ್ಥಿತಿಯನ್ನ ಕಾಣ್ತಾ ಇದ್ದೇವೆ. ಹಾಗೆ ಮೊಗವೀರ ಯುವ ಸಂಘಟನೆ ಉಡುಪಿಯ ಅಧ್ಯಕ್ಷರಾದ ಶ್ರೀ ಜಯಂತ್ ಅಮೀನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಪ್ರೀತಿಯಿಂದ ಸ್ವಾಗತಿಸ ಪುನೀತ್ ಬಂಗೇರ ಜೊತೆ ಕೋಶಾಧಿಕಾರಿಗಳು ಪುನೀತ್ ಬಂಗೇರ ವೇದಿಕೆಯಲ್ಲಿ ಗೌರವದ ಸ್ವಾಗತವನ್ನ ಕೋರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಜಯಂತ್ ಅಮೀನ್ ಮೊಗವೀರ ಯುವ ಸಂಘಟನೆ ಉಡುಪಿ. ಹಾಗೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಏಕಲವ್ಯ ಅವಾರ್ಡ್ ಅನ್ನು ಕೂಡ ಪಡೆದಂತ ನಮ್ಮ ಕರಾವಳಿಯ ತುಳುನಾಡಿನ ಹೆಣ್ಣು ಶ್ರೀಮತಿ ಸಹನಾ ಕುಮಾರಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಶ್ರೀಮತಿ ಶರ್ಮಿಳಾ ಅವರು ವೇದಿಕೆಯಲ್ಲಿ ಶರ್ಮಿಳಾ ಉದಯ್ ಸಾಯಾನ್ ಅವರು ಗೌರವದ ಸ್ವಾಗತವನ್ನ ಕೋರಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯ ಎದುರುಭಾಗದಲ್ಲಿ ಬೇರೆ ಬೇರೆ ಕ್ಷೇತ್ರಗಳ ಗಣ್ಯಮಾನ್ಯರು ನಮ್ಮ ಜೊತೆಗಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯ ಪ್ರಶಸ್ತಿಗಳನ್ನ ಪಡೆದವರು, ಸಮಾಜಕ್ಕೆ ಮಾದರಿ ಆಗಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರನ್ನ, ಬೇರೆ ಬೇರೆ ಮಾಧ್ಯಮಗಳ ಸ್ನೇಹಿತರನ್ನ, ಈ ಕಾರ್ಯಕ್ರಮಕ್ಕೆ ತನು ಮನ ಧನ ಸಹಕಾರವನ್ನು ನೀಡಿದಂತ ಎಲ್ಲ ಪ್ರಾಯೋಜಕರನ್ನ, ಹಾಗೆ ವಿದ್ಯಾರ್ಥಿಗಳು, ಅವರ ಹೆತ್ತವರು, ಹಾಗೆ ಸ್ಕೂಲ್ನಿಂದ ಬಂದಿರುವಂತಹ ಟೀಚರ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಕರಾವಳಿ ಕರ್ನಾಟಕದ ನೆಚ್ಚಿನ ಚಾನೆಲ್ ಆಗಿರುವಂತಹ ನಮ್ಮ ಕುಡ್ಲ ವಾಹಿನಿಯ ಮೂಲಕ ಈ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಮಾರುತಿ ಜನಸೇವಾ ಸಂಘದ ಮಾಣಿಕ್ಯ ಮಹೋತ್ಸವದ ಸಮಾರೋಪಕ್ಕೆ ಗೌರವದ ಸ್ವಾಗತ ಸುಸ್ವಾಗತವನ್ನ ಕೋರಿಕೊಳ್ತಾ ಕಾರ್ಯಕ್ರಮದ ಮುಂದೆ ನೇರವಾಗಿ ದೀಪ ಪ್ರಜ್ವಲನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಅಂತ ನಾವು ಬರ್ತೇವೆ. ನಮ್ಮ ಮಾರುತಿ ಜನಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳು ವೇದಿಕೆಯಲ್ಲಿ ಜೊತೆಯಾಗಬೇಕು. ಗೌರವಾಧ್ಯಕ್ಷರಾದಂತಹ ವರರಾಜ್ ಬಂಗೇರ, ಸಂದೀಪ್ ಪುತ್ರನ್ ಅಧ್ಯಕ್ಷರು, ಸುಧೀರ್ ಬಿಯಾಮಿ ಪ್ರಧಾನ ಸಂಚಾಲಕರು, ಪ್ರಶಾಂತ್ ಕುಳ್ಳಾರ್ ಉಪಾಧ್ಯಕ್ಷರು, ಕಿರಣ್ ಪುತ್ರನ್ ಉಪಾಧ್ಯಕ್ಷರು, ಕಪಿಲ್ ಎಸ್ ಬಂಗೇರ ಪ್ರಧಾನ ಕಾರ್ಯದರ್ಶಿ, ಅನಿಲ್ ಚರಣ್ ಕೋಶಾಧಿಕಾರಿಗಳು, ಮಹೇಶ್ ಕುಮಾರ್ ಕ್ರೀಡಾ ಕಾರ್ಯದರ್ಶಿ, ಪವನ್ ಉಳ್ಳಾರ್, ಹಾಗೆ ಪುನೀತ್ ಬಂಗೇರ ಇವರೆಲ್ಲರೂ ಕೂಡ ನಮ್ಮ ಮಾರುತಿ ಜನಸೇವಾ ಸಂಘದಲ್ಲಿ ಬಹಳಷ್ಟು ಜನ ಸದಸ್ಯರಿದ್ದಾರೆ. ಮಾರುತಿ ಮಾಣಿಕ್ಯ ಮಹೋತ್ಸವದ ಸಮಾರಂಭದ ಮನೆ ನಿರ್ಮಾಣದ ಒಂದು ಕಾರ್ಯ. ಸಂಕಷ್ಟದಲ್ಲಿರುವಂತ ಇರ್ಲಿಕ್ಕೆ ವಾಸ್ತವ್ಯದ ವ್ಯವಸ್ಥೆ ಇಲ್ಲದಿರತಕ್ಕಂಥ 4 ಬಡ ಕುಟುಂಬಗಳನ್ನ ಗುರುತಿಸಿ ಅವರಿಗೆ ಮನೆ ನಿರ್ಮಾಣ ಮಾಡುವಂತ ಕಾರ್ಯ. 2 ಮನೆಗಳು ಈಗಾಗಲೇ ಕಂಪ್ಲೀಟ್ ಆಗಿದೆ. ಆ ಮನೆಯ ಕಿರಿಕೈಯನ್ನ ಅಧಿಕೃತವಾಗಿ ಹಸ್ತಾಂತರ ಮಾಡುವಂಥದ್ದು. ಮೊದಲನೆಯದಾಗಿ ಮಂಗಳಾದೇವಿ ಸಮೀಪದ ಮಂಕಿ ಸ್ಟ್ಯಾಂಡ್ ನ ನಿವಾಸಿ ಶ್ರೀಮತಿ ಮೋಹಿನಿ ವಿಶ್ವನಾಥ್ ರವರ ಬಡ ಕುಟುಂಬಕ್ಕೆ ಆಸರೆಯಾಗಿ ಮಾರುತಿ ಆಸರೆ ಅನ್ನುವಂತ ಮನೆಯ ನಿರ್ಮಾಣ ಆಗಿ ಗೃಹ ಪ್ರವೇಶ ಕೂಡ ಶಾಸ್ತ್ರೋಕ್ತವಾಗಿ ನೆರವೇರಿದೆ. ಇವತ್ತು
ಮನೆಯ ಕರಾರು ಪತ್ರವನ್ನ ಶ್ರೀಮತಿ ಮೋಹಿನಿ ವಿಶ್ವನಾಥ್ ರವರ ಕುಟುಂಬಕ್ಕೆ ಹಸ್ತಾಂತರ ಮಾಡುವಂತ ಒಂದು ಕಾರ್ಯ. ಅದನ್ನ ಮೋಹಿನಿ ವಿಶ್ವನಾಥ್ ರವರ ಕುಟುಂಬದವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ, ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮಾರುತಿ ಕ್ರಿಕೆಟರ್ಸ್ ನ ಮಾಜಿ ಅಧ್ಯಕ್ಷರಾದ ಶ್ರೀ HS ನಿಸಾರ್ ಅವರಿಗೆ ಗೌರವದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಸಂದೀಪ್ ಪುತ್ರನವರು ಶಾಲನ್ನ ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಾರುತಿ ಆಸರೆ ಈ ಮನೆಯ ಕರಾರು ಪತ್ರವನ್ನ ಮೋಹಿನಿ ವಿಶ್ವನಾಥ್ ಅವ್ರ ಮನೆಯವರು ಯಾರಾದರೂ ಇದ್ರೆ ದಯವಿಟ್ಟು ವೇದಿಕೆಗೆ ಬಂದು ಕರಾರು ಪತ್ರವನ್ನ ಪಡ್ಕೊಳ್ಬೇಕು. ಮಾರುತಿ ಮಾಣಿಕ್ಯ ಮಹೋತ್ಸವದ ಸಂದರ್ಭದಲ್ಲಿ ಜೀವಮಾನದ ಒಂದು ಕನಸು, ನಾವು ಮನೆ ಕಟ್ಟಬೇಕು ಅನ್ನೋವಂಥದ್ದು. ಎಷ್ಟು ದುಡಿದ್ರು ಕೂಡ ಮನೆ ಕಟ್ಟಲಿಕ್ಕೆ ಆಗಲ್ಲ, ಬಾಡಿಗೆ ಮನೆಯಲ್ಲಿ ಇರಬೇಕು ಅನ್ನೋದು ಒಂದಾದ್ರೆ, ಮತ್ತೆ ಕೆಲವರಿಗೆ ಮನೆ ಅನ್ನೋದು ಕನಸೇ ಆಗಿದೆ. ಉದ್ಯಮಿಯಾಗಿ ಬಿಸಿ ಇದ್ರು ಕೂಡ ಇವತ್ತು ತಮ್ಮ ಸಂಸ್ಥೆಯ ಮೇಲಿನ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮನೆಯ ನಿರ್ಮಾಣಕ್ಕೆ ಸಂಪೂರ್ಣ ಸಹಕಾರವನ್ನು HS ನಿಸಾರ್ ಅವರು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಜನಸೇವಾ ಸಂಘದ ಕೇಂದ್ರ ಇಲ್ಲೊಂದು ಕಟ್ಟಿಕೊಡ್ತಾರೆ, ಒಂದು ಹೆಲ್ಪ್ ಮಾಡ್ತಾರೆ. ಕತ್ತೆ ಹೆಡ್ಡೆ ಎಲ್ಲ ಮಸ್ತ್ ಥ್ಯಾಂಕ್ಸ್ ಆಗ್ತದೆ. ಒಂದು ಹೆಲ್ಪ್ ಮಾಡ್ತೀನಿ ನಲ್ಲ ಬೇಕಾಗಿಲ್ಲ ಇಂಚಂತ ಹೆಲ್ಪ್ ಮಾಡ್ಕೊಂಡು ದೇವರಿಗೆ ಕೂಡ ನೆರವೇರುತ್ತಿದೆ. ಆ ಒಂದು ಕಾರ್ಯದ ಮೂಲಕ ಸಮಾಜ ಸೇವೆಯ ಯತ್ನಕ್ಕೆ ಮತ್ತೊಂದು ಕಿರೀಟದ ಮನದಲ್ಲಿ ನೆನೆಯುತ್ತಾ ಮಾರುತಿ ಜನಸೇವಾ ಸಂಘ, ಮಾರುತಿ ಯುವಕ ಮಂಡಲ ಇದರ 40ರ ಸಾರ್ಥಕತೆಯ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿರುವಂಥ ನಮ್ಮೆಲ್ಲರ ನೆಚ್ಚಿನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ತನ್ನಂತ ತೊಡಗಿಸಿಕೊಂಡಿರುವಂಥ ಮೂಡುಬಿದ್ರೆ ಆಳ್ವ ಸಂಸ್ಥೆಯ ಅಧ್ಯಕ್ಷರು, ನನ್ನ ಆತ್ಮೀಯರು, ಮಾರ್ಗದರ್ಶಕರಾದ ಸನ್ಮಾನ್ಯ ಮೋಹನ್ ಆಳ್ವರವರೇ, ಈ ಸಂಸ್ಥೆಯ ಗೌರವಾಧ್ಯಕ್ಷರಾದ ಆತ್ಮೀಯರಾದ ವರತ್ ರಾಜ್ ಬಗೇರವರೇ, ಅಧ್ಯಕ್ಷರಾದ ಸಂದೀಪ್ ಪುತ್ರರವರೇ, ವೇದಿಕೆಯಲ್ಲಿ ಉಪಸ್ಥಿತಿದ್ದು ದಕ್ಷಿಣ ಕನ್ನಡ ಮಗುವಿನ ಮಹಾಜನ ಸಂಘದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂಥ ಶ್ರೀಯುತ ಜಯಸಿ ಕೋಟೆಯವರೇ, ಶ್ರೀಯುತ ಮೋಹನ್ ಬಗೇರವರೇ, ಶ್ರೀಯುತ ಚಂದ್ರರಾಮ್ ಪುತ್ರರವರೇ, ಜಯಂತ್ ಅವರು, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌರವಿತರ ನೆರೆದಿರುವ ಈ ಮಾರುತಿ ಯುವಕ ಮಂಡಲ ಜನಸೇವಾ ಸಂಘದ ಪದಾಧಿಕಾರಿಗಳೇ, ಸದಸ್ಯರೇ, ಅಭಿಮಾನಿಗಳೇ, ಬಂಧು ಮಿತ್ರರೇ, ಬಹುಶಃ 40 ವರ್ಷದ ಸಾರ್ಥಕತೆಯನ್ನು ಇವತ್ತು ಇಡೀ ಸಾರ್ವಜನಿಕವಾಗಿ ಆಚರಿಸುವ ಮೂಲಕ ಒಂದು ಸಂಸ್ಥೆ ಯಾವ ರೀತಿ ತನ್ನನ್ನು ತಾನು ಒಂದು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳಬಹುದನ್ನು ಇವತ್ತು ಇಡೀ ರಾಜ್ಯಕ್ಕೆ ಅಲ್ಲ ಇಡೀ ದೇಶಕ್ಕೆ ತೋರಿಸಿಕೊಡುವಂಥ ಕೆಲಸ ಇವತ್ತು ಭಾರತ ಯುವಕ ಮಂಡಲದ ಮೂಲಕ ಆಗಿದೆ. ಖಂಡಿತವಾಗಿ ಒಂದು ಅರ್ಥಪೂರ್ಣವಾದ ರೀತಿಯಲ್ಲಿ ತಮ್ಮ 40 ವರ್ಷದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಕ್ಕಾಗಿ ನನ್ನ ವಿಶೇಷವಾದ ಅಭಿನಂದನೆ ಕೃತಜ್ಞತೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸಿದ್ದೇನೆ. ಖಂಡಿತವಾಗಿಯೂ ಸಂಘಟನೆ ಸಂಸ್ಥೆಯನ್ನು ಪ್ರಾರಂಭಿಸುವುದು ದೊಡ್ಡ ವಿಚಾರ ಅಲ್ಲ, ಆದರೆ ನಿರಂತರವಾಗಿ ಅದರ ಕಾರ್ಯಚಟುವಟಿಕೆ, ಅದರ ವ್ಯವಸ್ಥೆಯನ್ನು, ಅದರ ಒಂದು ಕನಸು ಮಾಡುವ ಮೂಲಕ ಜನರ ಮನಸ್ಸನ್ನು ಗೆಲ್ಲುವುದು ಬಹಳ ದೊಡ್ಡ ಸವಾಲು. ಇವತ್ತು ಮಾರುತಿ ಯುವ ಸಂಘದವರು ಕಳೆದ 40 ವರ್ಷದಿಂದ ಜನಪರ ಕಾಳಜಿಯ ಕೆಲಸದೊಂದಿಗೆ ಇಡೀ ವಿಶ್ವದ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಹೇಳಿದರೆ ನಮ್ಮ ಕರಾವಳಿ ಭಾಗದ ಸಂಸ್ಥೆಯಲ್ಲಿಗೆ ಬಹಳಷ್ಟು ಹೆಮ್ಮೆ ಎನಿಸ್ತದೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಉಲ್ಲೇಖ ಮಾಡಿದ ಹಾಗೆ ಬೆಳಗಿನ ಜಾವ ತನ್ನ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಮುದ್ರವನ್ನು ನಂಬಿಕೊಂಡಿರುವಂಥ ಬಹುತೇಕ ಈ ಮಾರುತಿ ಯುವಕ ಸಂಘದ ಸದಸ್ಯರು ಬೆಳಗಿನ ಜಾವ ತನ್ನ ಕಾರ್ಯವನ್ನು ಮುಗಿಸಿ ಗಳಿಸಿದ ಲಾಭದ ಒಂದು ಅಂಶವನ್ನು ಇವತ್ತು ಸಮಾಜದ ಕಣ್ಣಿಗೊಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಖಂಡಿತವಾಗಿ ನಿಮ್ಮ ಕಾರ್ಯಕ್ರಮ ಕೇವಲ ಇವತ್ತು ಕಾರ್ಯಕ್ರಮವಾಗಿ ಸೀಮಿತ ಅಲ್ಲ. ಇವತ್ತು ಸರ್ಕಾರ ಯಾವ ರೀತಿ ಬಡವರ ಕಣ್ಣಿಗೊಳಿಸಬೇಕಿತ್ತು, ಬಹುಶಃ ಸರ್ಕಾರದ ಕಾರ್ಯಕ್ರಮವನ್ನು ಇವತ್ತು ನೀವು ಮಾಡಿದರೆ ಖಂಡಿತವಾಗಿ ಸರ್ಕಾರಕ್ಕೆ ನಿಮ್ಮ ಕಾರ್ಯಕ್ರಮ ಮಾದರಿ ಅಂತ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಖಂಡಿತವಾಗಿಯೂ ಮಾರುತಿ ಯುವಕ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಬಹಳ ಹತ್ತಿರ ನೋಡಿದವರಾಗಿದೆ. ಇದರಿಂದಾಗಿ ಬಹಳಷ್ಟು ಕಾರ್ಯಕ್ರಮ ಇದ್ದರೂ ಕೂಡ 5 ನಿಮಿಷ ಇದ್ದು ಇವತ್ತು ಕಾರ್ಯಕ್ರಮ ಶುಭ ಹಾರೈಸಿ ಅದಕ್ಕೆ ಒಂದು ಸಾಕ್ಷೀಭೂತರಾಗುವ ರೀತಿಯಲ್ಲಿ ನಾನು ಬಂದಿದ್ದೇನೆ. ಖಂಡಿತವಾಗಿ ಮತ್ತೊಮ್ಮೆ ನಮ್ಮೆಲ್ಲರ ನನಸಾಗಿ ಮುಂದಿನ ದಿನಗಳಲ್ಲಿ 50ರ ಸಾರ್ಥಕತೆಯನ್ನು ಕೂಡ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ಇಡೀ ವಿಶ್ವಕ್ಕೆ ಮಾದರಿ ಆಗುವಂಥ ಕಾರ್ಯಕ್ರಮ ತಂದಾಗಲಿ ಅಂತ ಮತ್ತೊಮ್ಮೆ ಶುಭ ಹಾರೈಸುತ್ತಾ, ನಿರಂತರವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ನೋಡಿದ್ವಿ, ಮನೆ ಕಟ್ಟುವಂಥದ್ದಿರ್ಬೋದು, ಸಾಮಾಜಿಕವಾಗಿ ಬಡ ಕುಟುಂಬದವರನ್ನು ಗುರುತಿಸಿ ಅವರಿಗೆ ಮನೆ ಕಟ್ಟುವುದಿಲ್ಲ, ಆರೋಗ್ಯವಂತ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಆರೋಗ್ಯ ಶಿಬಿರ ಇರ್ಬೋದು, ಇದರಲ್ಲಿ ಕ್ರೀಡೆ ಇರ್ಬೋದು. ಏಕೆಂದರೆ ಕೆಲವೊಂದು ಸಂಘ ಸಂಸ್ಥೆಗಳು ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ಮುಂದೆ ಬರ್ತದೆ, ಆದರೆ
ಮಾರುತಿ ಯುವಕ ಮಂಡಲ ಅದೇ ರೀತಿ ಎಲ್ಲ ರೀತಿಯಲ್ಲಿ ಧಾರ್ಮಿಕವಾಗಿ ಉಚ್ಚಿಲದಲ್ಲಿ ಇರ್ಬೋದು, ನಮ್ಮ ಬಗ್ವಾಡಿ ಇರ್ಬೋದು, ನಮ್ಮ ಬೆಣ್ಣೆ ಕುದುರು ಉರುವದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೂಡ ತಮ್ಮಂತ ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜಿಸುವ ಮೂಲಕ ರಾಜ್ಯದ ಯುವ ಕ್ರಿಕೆಟ್ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸುವಂಥ ಕೆಲಸ ಇರ್ಬೋದು. ಆ ಭಾಗದಲ್ಲಿರುವಂಥ ಬಡವರಿಗೆ, ಸೂರಿಲ್ಲದವರಿಗೆ ಮನೆ ಕಟ್ಟಿಕೊಡುವಂಥ ಕೆಲಸ ಇರ್ಬೋದು. ಆರೋಗ್ಯ ತಪಾಸಣಾ ಶಿಬಿರ, ಯಾಕೆಂದರೆ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಮಾಡಿದಾಗ ಮಾತ್ರ ಜನರು ಕೂಡ ನಮಗೆ ಒಂದು ಸಹಕಾರವನ್ನು ಕೊಡ್ತಾರೆ. ಅದರಿಂದಾಗಿ ಈ ಒಂದು ಸಂಸ್ಥೆಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಒಳ್ಳೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ನಮಗೆಲ್ಲರಿಗೆ ಉತ್ತರೋತ್ತರ ಅಭಿವೃದ್ಧಿ ಆರೋಗ್ಯವನ್ನು ಕರುಣಿಸುವ ಮೂಲಕ ಇನ್ನಷ್ಟು ಸಮಾಜಮುಖಿಯಾಗಿ ತೊಡಗಿಸಿಕೊಳ್ಳುವ ಮೂಲಕ ಈಗಾಗಲೇ ರಾಜ್ಯೋತ್ಸವ ಪ್ರಶಸ್ತಿ ತಮಗೆ ಲಭಿಸಿ ಮುಂದಿನ ದಿನದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಗುರುತಿಸುವ ಮೂಲಕ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಕೂಡ ಲಭಿಸುವಂತಾಗುವಂಥ ಶುಭವನ್ನು ಹಾರೈಸುತ್ತಾ ಅವಕಾಶಕ್ಕಾಗಿ ಒಂದು ಸುತ್ತನ ಮಾತನಾಡಿಸಿ ಅವರು ಬೇರೊಂದು ಕಾರ್ಯಕ್ರಮಕ್ಕೆ ನಿರ್ಗಮಿಸಬೇಕಾಗಿರೋದ್ರಿಂದ ಅವರನ್ನು ನಾವು ಬೀಳ್ಕೊಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದಂತಹ ಶ್ರೀ ವರದರಾಜ್ ಮಂಗೇರ ಅವರು ವೇದಿಕೆ ಒಂದು ಸ್ಮರಣಿಕೆಯ ಗೌರವವನ್ನು ಶ್ರೀಗಳನ್ನು ನಾವು ಮಾರುತಿ ಮಾಣಿಕ್ಯ ಮಹೋತ್ಸವದ ಪರವಾಗಿ ಸಲ್ಲಿಸ್ತಾರೆ. ಅವರು ಬಂದರು ಅಂತ ಹೇಳಿದ್ರೆ ಪ್ರೇಕ್ಷಕರ ಮೈಮನಗಳಲ್ಲಿ ಸಂಭ್ರಮದ ಕ್ಷಣಗಳ ಸೃಷ್ಟಿಯಾಗುತ್ತೆ ಅಂತ ಒಬ್ಬ ಕಲಾವಿದನ ಸಾಧನೆಯನ್ನ ಗುರುತಿಸಿ ಅವರಿಗೆ ಗೌರವಿಸುವಂತ ಒಂದು ಕಾರ್ಯವನ್ನ ಇವತ್ತು ಮಾರುತಿ ಜನಸೇವಾ ಸಂಘ ಮಾರುತಿ ಮಾಣಿಕ್ಯ ಮಹೋತ್ಸವದ ಈ ಸಮಾರಂಭದ ವೇದಿಕೆಯಲ್ಲಿ ಸಲ್ಲಿಸ್ತಾ ಇದೆ. ರವಿಶಂಕರ್ ಒಳಗುಂಜಿಯವರ ಯಕ್ಷ ಸಾಧನೆ, ಯಕ್ಷ ಲೋಕದಲ್ಲಿ ಇನ್ನಷ್ಟು ಬೆಳಗ್ತಾ ಇರಲಿ, ನೀವು ನಮ್ಮ ನಾಡಿನ ಕೀರ್ತಿಯನ್ನು ಹೆಚ್ಚಿಸಿ ಅನ್ನುವ ಹಾರೈಕೆಯನ್ನು ಸಲ್ಲಿಸಿಕೊಂಡು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು ಶ್ರೀ ರವಿಶಂಕರ್ ಒಳಕುಂಜಿ, ಯಕ್ಷ ಲೋಕದ ಅಪ್ರತಿಮ ಸಾಧಕರಿಗೆ ಮಾರುತಿ ಮಾಣಿಕ್ಯ ಮಹೋತ್ಸವದ ಸಾಕ್ಷಿಯಾಗಿ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾರೆ. ಪಡೆದವರು ಅವರಿಗೆ ಮಾರುತಿ ಮಾಣಿಕ್ಯ ಮಹೋತ್ಸವದ ಗೌರವಾಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಸ್ಥಾನವನ್ನ ಪಡೆದಂತ ದೀಪಾಶ್ರೀ ಎಸ್ ಅವರ ಮುಂದಿನ ಶೈಕ್ಷಣಿಕ ಜೀವನ ಇನ್ನಷ್ಟು ಯಶಸ್ಸನ್ನ ಕಾಣಲಿ. 600ರಲ್ಲಿ 599 ಮಾರ್ಕ್ಸ್ ಅನ್ನ ಪಡೆದಿದ್ದಾರೆ. 600ರಲ್ಲಿ 599 ಮಾರ್ಕ್ಸ್. ಒಂದೆಲ್ಲೋಯ್ತು ಅಂತ ಗೊತ್ತಿಲ್ಲ, ಬಟ್ ಆದ್ರೂ ಕರ್ನಾಟಕದಲ್ಲಿ ಪ್ರಥಮ ರ್ಯಾಂಕ್ ಅನ್ನ ಪಡೆಯೋದರ ಮೂಲಕ ನಾವೆಲ್ಲ ಹೆಮ್ಮೆ ಪಡುವಂತ ಸಾಧನೆಯನ್ನ ಮಾಡಿದಂತ ದೀಪಾಶ್ರೀ ಅವರ ಬದುಕಿನ ದೀಪ ಬೆಳಗ್ತಾ ಇರಲಿ ಅನ್ನುವ ಹಾರೈಕೆ. ನಾದಸ್ವರ ಹಾಗೆ ಸ್ಯಾಕ್ಸೋಫೋನ್ ಕಲಾವಿದರಾದಂಥ ಡಾಕ್ಟರ್ ಶಮ್ಮಿ ಕಪೂರ್ ಅವರಿಗೆ ಸಮಾರಂಭದ ಈ ವೇದಿಕೆಯಲ್ಲಿ ಗೌರವದ ಸನ್ಮಾನ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೂಡ ಪಡೆದವರು. ಜಾತಿ ಧರ್ಮಗಳ ಎಲ್ಲೆಯನ್ನ ಮೀರಿ ವೈವಿಧ್ಯಮಯವಾದಂಥ ಬೇರೆ ಬೇರೆ ಭಕ್ತಿ ಶ್ರದ್ಧೆಯ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇದಿಕೆಯಲ್ಲಿ ತುಳುನಾಡಿನ ಪರಂಪರಾಗತವಾದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ತಮ್ಮ ನಾದಸ್ವರ ಹಾಗೆ ಸ್ಯಾಕ್ಸೋಫೋನ್ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗಿದ್ದಾರೆ. ಅಭಿನಂದನೆಗಳು ಡಾಕ್ಟರ್ ಶಮ್ಮಿ ಕಪೂರ್ ಅವರ ಮುಂದಿನ ನಿಮ್ಮ ವೃತ್ತಿ ಜೀವನ ಇನ್ನಷ್ಟು ಯಶಸ್ಸನ್ನ ಕಾಣಲಿ ಎನ್ನುವ ಹಾರೈಕೆಯೊಂದಿಗೆ ಸನ್ಮಾನವನ್ನ ತಮಗೆ ನಾವು ಸಮರ್ಪಿಸ್ತಾ ಇದ್ದೇವೆ. ಬೆಳಗ್ತಾ ಇರಲಿ, ನಿಮ್ಮ ಕ್ಷೇತ್ರದಲ್ಲಿ ನೀವು ಮಾಡಿರುವ ಸಾಧನೆಗೆ ಗೌರವಿಸುವುದರ ಮೂಲಕ ನಾವು ಬಹಳ ಹೆಮ್ಮೆಯಿಂದ ಈ ಮಾರುತಿ ಮಾಣಿಕ್ಯ ಮಹೋತ್ಸವದ ಸಮಾರಂಭದ ವೇದಿಕೆಯಲ್ಲಿ ತಮಗೆ ಅಭಿಮಾನವನ್ನ ಸಲ್ಲಿಸ್ತಾ ಇದ್ದೇವೆ. ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನ ಪಡೆದಂಥ ಇವರು ಬೇರೆ ಬೇರೆ ಸಾಹಿತ್ಯದ ಕೃತಿಗಳ ರಚನೆಯನ್ನ ಮಾಡುವುದರ ಮೂಲಕ ಮಸ್ತಕ ಅನ್ನುವ ಪುಸ್ತಕಕ್ಕೆ ಜ್ಞಾನದ ಕೊಡುಗೆಯನ್ನ ಅಕ್ಷರಗಳ ರೂಪದಲ್ಲಿ, ಸಾಹಿತ್ಯದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಪ್ರಮೀಳಾ ದೀಪಕ್ ಪೆರ್ಮುರೆ ಅವರ ಶಿಕ್ಷಣ ಸಂಸ್ಥೆಯ ಮೂಲಕ ಧನಲಕ್ಷ್ಮಿ ಪೂಜಾರಿ ಅವರು ಕಬಡ್ಡಿ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಅವರ ಧನಲಕ್ಷ್ಮಿ ಅವರ ತಂದೆ ತಾಯಿಗಳು ಮಗಳ ಪರವಾಗಿ ಇವತ್ತು ಈ ವೇದಿಕೆಯಲ್ಲಿ ಗೌರವವನ್ನ ಪಡ್ಕೊಳ್ತಾ ಇದ್ದಾರೆ. ಬಹುಶಃ ತಂದೆ ತಾಯಿಗಳಿಗೆ ಇದಕ್ಕಿಂತ ಹೆಮ್ಮೆಯ ಕ್ಷಣ ಬೇರೆ ಯಾವುದೂ ಇಲ್ಲ ಅನ್ನೋದನ್ನ ನಾವು ಅಂದ್ಕೊಳ್ತಾ ಇದ್ದೇವೆ. ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಸ್ಟೂಡೆಂಟ್ ಆಗಿ ಧನಲಕ್ಷ್ಮಿ ಪೂಜಾರಿ ಅವರು ಇವತ್ತು ಕಬಡ್ಡಿ ವರ್ಲ್ಡ್ ಕಪ್ ಅನ್ನ ಅವರು ಭಾಗವಹಿಸಿದಂತ, ಅವರು ಇದ್ದಂತಹ ಟೀಮ್ ಪಡೆದಿದೆ. ಭಾರತದ ತ್ರಿವರ್ಣ ಧ್ವಜವನ್ನ ಕಬಡ್ಡಿಯ ಬಾನಂಗಳದಲ್ಲಿ ಬೆಳಗಿಸಿದೆ ಅಂತ ಹೇಳಿದ್ರೆ ಅದರ ಹಿಂದೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳ ಡಾಕ್ಟರ್ ಮೋಹನ್ ಆಳ್ವಾ ಅವರ ಕೊಡುಗೆಯನ್ನು ಕೂಡ ನಾವಿಲ್ಲಿ ಬಹಳ ಹೆಮ್ಮೆಯಿಂದ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ತಾ ಧನಲಕ್ಷ್ಮಿ
ಪೂಜಾರಿಯವರಿಗೆ ಗೌರವದ ಸನ್ಮಾನವನ್ನ ಟಾಪ್ರೋಸ್ ಕುಂದಾಪುರದ ಗೌತಮ್ ಶೆಟ್ಟಿ ಅವರಿಗೆ ಗೌರವಪೂರ್ವಕವಾದಂತ ಸ್ವಾಗತವನ್ನ ಗೌತಮ್ ಶೆಟ್ಟಿ ಅವರಿಗೆ ಕೊಡ್ತಾ ಇದ್ದೇವೆ. ಹಾಗೆ ಅಪಾರವಾದ ಮ್ಯಾಚ್ ಗಳನ್ನ ಗೆದ್ದಿತ್ತು ಆ ಟೀಮ್ ನ ಕ್ಯಾಪ್ಟನ್ ಆಗಿದ್ದವರು ಈಗ ಟೆನ್ನಿಸ್ ಬಾಲ್ ಕ್ರಿಕೆಟ್ 5 ವರ್ಷದಿಂದ ಕೊಲ್ಲಿ ರಾಷ್ಟ್ರ ಉದ್ಯಮಿಯಾದೆ ಸಾವಿರ ಉದ್ಯೋಗದಾತರಿಗೆ ಉದ್ಯೋಗಗಳು ಕೊಡುತ್ತಿದ್ದಿಲ್ಲ ಪೆರ್ಮೆದ ತುಳುವೆ ಹಾಸಿ ಅಬ್ದುಲ್ ರಜಾಕ್ ಮಾಡಿ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಮುಖ ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್ ಸರ್ವ ಸದಸ್ಯರನ್ನ ಒಟ್ಟು ಸೇರಿ ಮಾರುತಿ ಮಾಣಿಕ್ಯ ಮಹೋತ್ಸವ 40ನೇ ವರ್ಷದ ಸಂಭ್ರಮದ ಸಮಾರೋಪ ಸಮಾರಂಭದ ಭವ್ಯ ವೇದಿಕೆಯಲ್ಲಿ ಹೊರ ದೊರೆಯ ಗೌರವದ ಚಪ್ಪಾಳೆದ ಹೊರಟು ಹಾಜಿ ಅಬ್ದುಲ್ ರಜಾಕ್ ಮಾಡಿದ್ದೇನೆ ಗೌರವ ಸನ್ಮಾನ ಮಂಚಿತವಾಗಿ ಪೂರ್ಣ ಕಟ್ಟಿದ ಗಳಿಗೆ ಈ ವೇದಿಕೆ ಮಾಲೀಕರಾದಂತ ಮಿಸ್ಟರ್ ಸುಲೇಮಾನ್ ಅವರಿದ್ದಾರೆ. ದಯಮಾಡಿ ಸುಲೇಮಾನ್ ಸರ್ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. KBR ಫಿಶರೀಸ್ ನ ಮಾಲೀಕರಾದಂತ ಶ್ರೀ ಜನಾಬ್ ಸುಲೇಮಾನ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸರ್ ವೇದವ್ಯಾಸ್ ಕಾಮತ್ ಅವರಿಗೆ ಗೌರವಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ವಿದ್ಯಾರ್ಥಿ ವಿತರಣಾ ಸಮಾರಂಭ ನಡೀತಾ ಇದೆ ಸರ್, ತಾವು ಕೂಡ ಜೊತೆಯಾಗಬೇಕು ಅಂತ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ಕೇಳಿಕೊಂಡು ವೇದಿಕೆಯಲ್ಲಿ ಮಾರುತಿ ಮಾಣಿಕ್ಯ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ SSLCಯ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿಕೊಂಡು ಗೌರವ ಸನ್ಮಾನವನ್ನು ನೆರವೇರಿಸಿದ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸಿದ ಕಾರ್ಯಕ್ರಮದ ಮುಂದೆ PU ಟಾಪರ್ಸ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್ ಅರ್ಪಿಸ್ತಾ ಇರುವಂತಹ ಮಾರುತಿ ಮಾಣಿಕ್ಯ ಮಹೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ದಕ್ಷಿಣ ಕನ್ನಡ ಉಡುಪಿಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನ ಮಾರುತಿ ಮಾಣಿಕ್ಯ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭವ್ಯ ವೇದಿಕೆಯಲ್ಲಿ ಸನ್ಮಾನಿಸಲಾಗ್ತಾ ಇದೆ. ಇನ್ನು ಮುಂದೆ ಡಿಗ್ರಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಗ್ತಾ ಇದೆ. ಬಹುಶಃ ಇಂಥ ಕಾರ್ಯಕ್ರಮಗಳು ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಸಾಧನೆಯನ್ನ ಮಾಡಲು ಸ್ಫೂರ್ತಿಯನ್ನ ಕೊಡಬಹುದು ಅಂತ ನಮ್ಮೆಲ್ಲರ ಅನಿಸಿಕೆ. ಇನ್ನು ಮುಂದೆ ಡಿಗ್ರಿ ಮತ್ತು ಮಾಸ್ಟರ್ಸ್ ಟಾಪರ್ಸ್ ಅಧಿಕ ಅಂಕಗಳನ್ನ ಗಳಿಸಿದ ವಿದ್ಯಾರ್ಥಿಗಳನ್ನ ಮಾರುತಿ ಮಾಣಿಕ್ಯ ಮಹೋತ್ಸವದ ವೇದಿಕೆಯಲ್ಲಿ ಸನ್ಮಾನಿಸಲಿದ್ದೇವೆ. ಕ್ಯಾಪ್ಚರ್ ಮಾಡುವಂತಹ ಸುಂದರವಾದಂತಹ ಕ್ಷಣ. ಈ ಒಂದು ಕ್ಷಣಕ್ಕೆ ನಿಮ್ಮ ಚಪ್ಪಾಳೆ ಕೂಡ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶೈಕ್ಷಣಿಕ ರಂಗದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದ ಚಿಂತನ ಆಶ್ವಿ 84% in Master of Business Administration. ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರ ಚಿತ್ರಶ್ರೀತ ವೇದವ್ಯಾಸ ಕಾಮತಿಯರನ್ನ ಅಮೃತ ಹಸ್ತಗಳು ಪ್ರತಿಭಾನ್ವಿತ ಮಾತ ಜೋಕಲಿಗೆ ವೇದಿಕೆಯಲ್ಲಿ ಬಿಟ್ಟರೆ ಶಾಲದ ಮಾನವೀಯದ ಒಟ್ಟಿಗೆ ಪ್ರಶಸ್ತಿ ಪುರಸ್ಕಾರ ಅವರ ಒಟ್ಟಿಗೆ ನಗದು ಪುರಸ್ಕಾರ ಕೊಟ್ಟು ಅಭಿನಂದನೆ ಸಂದಾಯವನ್ನು ಚಿತ್ರವಾಗಿ ಮೊದಲ ಕಂಠದ ಕ್ಷಣ ಈ ವೇದಿಕೆ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್ ಬಹುಶಃ ಸಮಾಜಮುಖಿ
ಬೇರೆಗೋಸ್ಕರನೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆಯುವ ನೆಚ್ಚಿನ ನಮ್ಮ ಊರದ ನಮ್ಮ ತುಳುನಾಡದ ಬೆರ್ಮೆದ ಕೂಟ ಮಾರುತಿ ಜನಸೇವಾ ಸಂಘ. ಬಹುಶಃ ಈ ಕಾಲದ 251 ಪ್ರತಿಭಾನ್ವಿತ ಜೋಗಿಗಳಿಗೆ ಈ ವೇದಿಕೆಯಲ್ಲಿ ನಿಂತಿದೆ ನಗದು ದೊಡ್ಡಿಗೆ ಪುರಸ್ಕಾರ ಮತ್ತು ಕುರಿಸಿದ್ದ ಏಕೈಕ ಕೂಟದ ಬೀಜ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್ ಮೊಗವೀರಪಟ್ಟಣ ಉಳ್ಳಾಲ ಮಂಗಳೂರು. ವೇದಿಕೆ ವಿದ್ಯುತ್ ಮಾಸ್ಟರ್ ಡಿಗ್ರಿ ಟಾಪರ್ಸ್ ಅಂಚನೆ ಡಿಗ್ರಿ ಟಾಪರ್ಸ್ ನಮ್ಮ ತೋದಲ್ಲ ಶೈಕ್ಷಣಿಕ ಕ್ಷೇತ್ರಗಳು ಅಭೂತಪೂರ್ವ ಸಾಧನೆಯನ್ನು ಮಾತಿನ ವಿದ್ಯಾರ್ಥಿ ಮಿತ್ರರು ವೇದಿಕೆ ಮಿತ್ರರು ಮಾರುತಿ ಮಾಣಿಕ್ಯ ಮಹೋತ್ಸವ 40ನೇ ವರ್ಷದ ಒಂದು ಬಾರಿ ಪೊರ್ಲುದ ಕಾರ್ಯಕ್ರಮ ಇಲ್ಲಿ ಈ ಒಂಜಿ ಟೌನ್ ಹಾಲ್ ಆವೊಂದುಂಡು. ಮಾರುತಿ ಮಾಣಿಕ್ಯ ಮಹೋತ್ಸವದ ಪೂರ್ಣಕಂಡದ ಕಾಕ ವೇದಿಕೆ ಆವೊಂದುಕೊಂಡು ಅಲ್ಪ ವನಸ್ನ ಏರ್ಪಾಡ್ಲ ಶುರುವಾಗಲು ಇತ್ತನಾನೆ ನಮ್ಮ ಸುದ್ದಿರಣ್ಯದ ವ್ಯವಸ್ಥೆ ಎಲ್ಲ ಉಂಟು ದೇವತ್ತದೆ ಮಾತಿರಲ್ಲ ವನಸು ಮಲ್ಪಡು ವನಸು ಮಂತ ದಾಯಕ ಶ್ರೀ ಒಚ್ಚಿಕೊಂಡ ಬರ್ತದೆ ಈ ಕಾರ್ಯಕ್ರಮದ ವೇದಿಕೆ ಶ್ರೀ ಸುಧೀರ್ ಚಾಲಿಯಾನ್ ಅವರು ನಿರ್ವಹಿಸಬೇಕು. ಹಾಗೆ ಶ್ರೀ ಅನಿಲ್ ಕುಮಾರ್ ಕೊಕ್ಕಪಟ್ನ ಅವರು ಕೂಡ ವೇದಿಕೆಗೆ ಆಗಬೇಕು. ನಮಸ್ಕಾರ ಎಲ್ಲರಿಗೂ. ವೇದಿಕೆ ಮೇಲೆ ನೆರೆದಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಸಭಿಕರಿಗೂ ನನ್ನ ವಂದನೆಗಳು. ಈ ಒಂದು ಕಾರ್ಯಕ್ರಮದ ವಿಶೇಷತೆ ನೀವು ನೋಡ್ಬೋದು. ಇವರು 40ನೇ ವಾರ್ಷಿಕ ಒಂದು ಮಹೋತ್ಸವ ಚೆನ್ನಾಗಿ ಅಂದ್ರೆ ವಿಜೃಂಭಣೆಯನ್ನು ಮಾಡ್ತಿದ್ದಾರೆ. ಎಲ್ಲರೂ 25, 10, 15, 50 ಆ ಥರ ಮಾಡಿದರೆ ಇವರು 40ನೇ ವಾರ್ಷಿಕ ಉತ್ಸವವನ್ನು ಇವರು ವಿಜೃಂಭಣೆಯಿಂದ ಮಾಡ್ತಿದ್ದಾರೆ. ಸೊ ಇದು ಇವರ ವಿಶೇಷತೆ. ಯಾಕಂದ್ರೆ 50ನೇ ವರ್ಷ ಅವ್ರು ಇನ್ನೂ ವಿಜೃಂಭಣೆ ಮಾಡ್ತಾರೋ ಇಲ್ಲೋ ಅವ್ರಿಗೆ ಗೊತ್ತಿಲ್ಲ. ಸೊ ಇದನ್ನು ನಾವು ಯಾಕೆ ವಿಜೃಂಭಣೆ ಮಾಡಬಾರ್ದು, ನಮ್ಮ ಕಾರ್ಯವನ್ನು ಯಾಕೆ ನಾವು ಮುಂದುವರಿಸಿಕೊಂಡು ನಾವೆಲ್ಲ ಏನೇನೋ ನಾವು ಪ್ರಾಮಿಸ್ ಮಾಡಿರೋ ಅದನ್ನು ಮಾಡಬಾರ್ದು ಅಂತೇಳಿ ಈ ಕಾರ್ಯಕ್ರಮ ತುಂಬಾ ಒಂದು ಚೆನ್ನಾಗಿ ಅಚ್ಚುಕಟ್ಟಾಗಿ ಇವರು ಮಾಡಿ ಮುಗಿಸಿದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆತಂದು ನನಗೆ ಈ ಕಾರ್ಯಕ್ರಮ ನಿಮ್ಮ ಒಂದು ಆಶೀರ್ವಾದ ಬೇಕು. ಯಾಕೆಂದರೆ ಇದೇ ಮಾರುತಿ ಸಮಾಜ ಸೇವಾ ಸಂಘ ಮಾರುತಿ ಯುವ ಮಂಡಲದವರು ನನ್ನನ್ನು 1995ರಲ್ಲಿ ಸನ್ಮಾನಿಸಿ ನಾನು ಕ್ರೀಡೆಯನ್ನು ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನಾನು ಪದಕವಿದ್ದಾಗ ಅವಾಗ ಇವರು ನನ್ನನ್ನು ಕರೆತಂದು ನನ್ನನ್ನು ಸನ್ಮಾನಿಸಿದ್ದಾರೆ. ಸೊ ಅದೇ ಈ ಮಾರುತಿ ಯುವಕ ಮಂಡಲ ನನ್ನನ್ನು ಹೇಳಿದ್ರು, ಈ ಒಂದು ಕಾರ್ಯಕ್ರಮ ನಮ್ಮ 40ನೇ ವರ್ಷ ತುಂಬ ವಿಜೃಂಭಣೆಯನ್ನು ಆಚರಿಸ್ತಿದ್ರು, ನೀವು ಪ್ಲೀಸ್ ಬರಬೇಕು ಅಂತ ಹೇಳಿದರು. ಸೊ ಈ ಕಾರ್ಯಕ್ರಮ ನನಗೆ ನೋಡಿ ತುಂಬ ಖುಷಿ ಆಗ್ತದೆ. ಯಾಕೆ ನಾನು ಹುಟ್ಟಿ ಬೆಳೆದಿರೋದು ಸೋಮೇಶ್ವರ ಗ್ರಾಮದಲ್ಲೇ ಆದರೂ ಯಾಕಂದರೆ ಉಳ್ಳಾಲ ಸೋಮೇಶ್ವರ ಎರಡು ಬದಿ ಇರೋ ಥರ ನಮಗೆ ಯಾವಾಗ ಅನಿಸೋದಿಲ್ಲ ನಾವು ಉಳ್ಳಾಲಕ್ಕೆ ಹೋಗ್ತೀವ ಸೋಮೇಶ್ವರ ಹೋಗ್ತೀವ ಅಂತೇಳಿ. ಯಾಕಂದರೆ ಈ ಒಂದು ಸೋಮೇಶ್ವರ ಗ್ರಾಮದಲ್ಲಿ ನಾನು ಹುಟ್ಟಿ ಬೆಳೆದು ನನಗೆ ಸ್ಪೋರ್ಟ್ಸಲ್ಲಿ ತುಂಬ ಎಂಕರೇಜನ್ನು ಮಾಡಿಕೊಂಡಿರುವ ಆನಂದಾಶ್ರಮ ಹೈಸ್ಕೂಲ್ ಆಯಿತು, ಹಾಗೆ ಮೊಗವರ ಒಂದು ಪಟ್ಟಣ ಆಯಿತು. ಯಾಕಂದರೆ ನಾನು ಯಾವಾಗ ಕ್ರೀಡೆಯಲ್ಲಿದ್ದಾಗ ಇದೇ ಮೊಗವೀರರ ನಮ್ಮ ಸದಾಶಿವ ಸರ್ ಅಂತ ಹೇಳಿದ್ರು, ಅವ್ರು ನಮ್ಗೆ ಯಾವಾಗ ನಮಗೆ ಮೀನು ತಂದು ಕೊಡೋದು. ಯಾಕಂದ್ರೆ ನಾವು ಕ್ರೀಡೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ವಿ, ರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಿದ್ವಿ, ನಿಮ್ಮ ಮಕ್ಕಳು ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಸ್ಪೋರ್ಟ್ಸ್ ಮ್ಯಾನ್ ಮಾಡಬೇಕು ಅಂತೇಳಿ. ಸೊ ಅದರ ಫಲವಾಗಿ ನಾನು 2012ರಲ್ಲಿ ಒಲಿಂಪಿಕ್ಸಿಗೆ ಹೋಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ಬಂದಿದ್ದೇನೆ. ಸೊ ನಿಮಗೆ ಎಲ್ಲರಿಗೂ ಧನ್ಯವಾದ. ಯಾಕಂದರೆ ನಿಮ್ಮಂಥ ಕಷ್ಟ ಎಷ್ಟು ನೀವು ಕಷ್ಟ ಒಂದು ಶಿಸ್ತಿನಿಂದ ಮೊಗವೀರರು ಒಂದು ಸಮುದ್ರವನ್ನು ಅವರು ಹೋಗಿ 2:30, 3 ಗಂಟೆ ಇವಾಗಲೂ ಹೇಳ್ತಿರ್ತಾರೆ, ನಾವು 3 ಗಂಟೆಗೆ ನಾವು ಸಮುದ್ರ ತೆರೆಯಬೇಕು, ನಾವು ಅಲ್ಲಿ ಹೋಗಬೇಕು, ನಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ನಾವು ಮಾಡಿ ಮುಗಿಸ್ಬೇಕು. ಸೊ ಇವರ ಒಂದು ಶಿಸ್ತಿನ ಒಂದು ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಇನ್ನೂ ಮೂಡಿ ಬಂದಿದೆ, ಇನ್ನೂ ಮೂಡಿ ಬರಲಿ. ಇಂತಹ ಒಂದು ಸಮಾಜ ಸೇವಾ ಸಂಘವು ಎಲ್ಲ ಒಂದು ಒಳ್ಳೆಯ ಒಂದು ಶಿಸ್ತಿನಿಂದ ಹೇಗೆ ಇವರು ಕಾರ್ಯನಿರ್ವಹಿಸ್ತಿದ್ದಾರೆ ಅಂದರೆ ಅದರ ಫಲವಾಗಿ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ 2023ರಲ್ಲಿ ಇವರಿಗೆ ತಮ್ಮ ಮಡಲಿಗೆ ಹಾಕೊಂಡಿದ್ದಾರೆ. ಸೊ ಇದರ ಒಂದು ಎಲ್ಲ ಕಾರ್ಯಕ್ರಮನ ನೋಡ್ಬೇಕಾದ್ರೆ ಯಾವುದನ್ನು ನಾನು ವರ್ಣನೆ ಮಾಡಲಿ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಇವರು ಎಲ್ಲಿ ಯಾವುದು ಬಿಡ್ಲಿಲ್ಲ. ಇವರು ಕ್ರೀಡೆ ಆಯಿತು, ಆರೋಗ್ಯ ಕೇಂದ್ರ ಆಯಿತು, ಆಮೇಲೆ ಎಲ್ಲ ರೀತಿಯಲ್ಲಿ ಇವರಿಗೆ ಎಲ್ಲ ಒಂದು ಕ್ಷೇತ್ರದಲ್ಲಿ ತಮ್ಮ ಒಂದು ಹಸ್ತವನ್ನು ಇಟ್ಟಿದ್ದಾರೆ. ಇಂತಹ ಒಂದು ಸಮಾಜ ಸೇವಕ್ಕೆ ನಿಮ್ಮ ಗಣ್ಯರು ಸರ್ ವೇದೇಶ್ವರ ಸರ್
ವೇದವ್ಯಾಸ ಸರ್ ಅವರಿಗೆ ನಾನು ಹೇಳುವುದೇನೆ, ಇಂತಹ ಒಂದು ಸಮಾಜ ಸೇವಕ್ಕೆ ನಿಮ್ಮ ಹಸ್ತ ಯಾವಾಗಲೂ ಇರ್ಬೇಕು ಸರ್. ಯಾಕಂದ್ರೆ ಇಂತಹ ಒಂದು ಸಮಾಜ ಸೇವೆ ಇದ್ದರೆ ನಮ್ಮಂಥವರನ್ನು ಕಷ್ಟದಲ್ಲಿ ಇರುವಂತ ಎಲ್ಲರಿಗೆ ಇವರು ಸಹಾಯ ಹಸ್ತ ಅದು ಎಲ್ಲೆಲ್ಲೂ ಚಾಚ್ತಾರೆ. ಇವರು ರಾಷ್ಟ್ರ, ರಾಜ್ಯ, ಜಿಲ್ಲೆಯಿಂದ ಹಿಡಿದು ಇನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವರು ಬೆಳೆಯಲೆಂದು ನಾನು ಆಶಿಸುತ್ತೇನೆ. ಈ ಒಂದೆರಡು ಮಾತಾಡಿಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ, ಈ ಮೊಗವೀರ ಸಂಘದ ಎಲ್ಲ ಸದಸ್ಯರಿಗೂ ನನ್ನ ಧನ್ಯವಾದಗಳು. पुत्र प्रणम बीपी, खुशी एस अमीन, यशिका ए कोट्यान, अनीशा चिंतना बीयू, तनीशा एस अमीन, स्फूर्ति एमएस, हितिका यू सालियान, हितेन यू सालियान, अरुण किशोर, श्रेयांक एस कोट्यान, मनमिता एल कोट्यान, रतेश आर श्रियान, सिमरन राजेश, सुप्रीता सुवर्णा, अभित एम बंगेरा, प्रज्वल एस, शिवानी के तिगलाय, त्रिशाली डी सुवर्ण, शिवानी ಶಕ್ತಿಯನ್ನ ಇವತ್ತು ಮಾರುತಿ ಜನಸೇವಾ ಸಂಘ ನೀಡ್ತಾ ಇದೆ. ದಿವಂಗತ ಕಮಲಾಕ್ಷ ಸಾಲಿಯಾನ್ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ, ಹಾಗೆ ದಿವಂಗತ ಯಶವಂತ್ ಕರ್ಕೇರರ್ ಅವರ ಪುತ್ರ ನಿಹಾಲ್ ರವರು, ಅವರ ಧರ್ಮಪತ್ನಿಯವರಿದ್ದಾರೆ. ಯಶವಂತ್ ಕರ್ಕೇರರ ಧರ್ಮಪತ್ನಿಯವರು ಇನ್ನಷ್ಟು ಸುಸ್ಥಿರವಾಗಿ ಬದುಕುವ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಅಭಿವಂದನೆ. ಮಾರುತಿ ಮಾಣಿಕ್ಯ ಮಹೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಗೌರವಾನ್ವಿತ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರು, ನಮ್ಮೆಲ್ಲ ಆದರಣೀಯ ಗೌರವಾನ್ವಿತ ಮಾರ್ಗದರ್ಶಕರು, ಗೌರವಾನ್ವಿತ ಜಯಶ್ರೀ ಕೋಟ್ಯಾನ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಮೊಗವೀರ್ ಬಹರೇನ್ನ ಅಧ್ಯಕ್ಷರು, ಈ ಕಾರ್ಯಕ್ರಮಕ್ಕೆ ದೂರದ ಬಹರೇನ್ನಿಂದ ಬಂದು ತಮ್ಮ ಪೂರ್ಣ ರೀತಿಯ ಸಹಕಾರವನ್ನು ಕೊಡ್ತಾ ಇರುವಂತಹ ಶ್ರೀಮತಿ ಶಿಲ್ಪಾ ಸಮಿತ್ ಕುಂದರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಏಕಲವ್ಯ ಪ್ರಶಸ್ತಿ ಪುರಸ್ಕೃತ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿ ಕರಾವಳಿಯ ತುಳುನಾಡಿಗೆ ಗೌರವವನ್ನು ತಂದುಕೊಟ್ಟಂತ ಶ್ರೀಮತಿ ಸಹನಾ ಕುಮಾರಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಕೊಡುಗೈ ದಾನಿಗಳು, ನನ್ನ ಆತ್ಮೀಯ ಮಿತ್ರರು, ಮೊಗವೀರ ಮಹಾಜನ ಸಂಘದ ಉಪಾಧ್ಯಕ್ಷರು ಆದರಣೀಯ ಮೋಹನ್ ಬೆಂಗ್ರೆ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗೌರವಾನ್ವಿತ ಎವರೆಸ್ಟ್ ಸೀ ಫುಡ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರು, ಆತ್ಮೀಯರಾಗಿರುವಂತಹ ಸಿಂಧೂರಾಮಯ್ಯ ಪುತ್ರನ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗೌರವಾನ್ವಿತ ಆದರಣೀಯ ಜಯಂತ್ ಅಮೀನ್ ಅವರೇ, ಆತ್ಮೀಯರಾಗಿರುವಂತಹ ಗೌರವಾನ್ವಿತ ಅನಿಲಣ್ಣನವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಕರಾವಳಿ ಕರ್ನಾಟಕದ ತುಳುನಾಡಿನ ಹೆಸರಾಂತ ಸ್ಪೋರ್ಟ್ಸ್ ಕ್ಲಬ್, ನಾವು ಬಾಲ್ಯದಿಂದ ಕೇಳಿ ಬಂದಂತ ಬಹಳ ಹೆಸರಾಂತ ಸ್ಪೋರ್ಟ್ಸ್ ಕ್ಲಬ್, ನಾವು ಸಣ್ಣ ದೀಪದ ಖಂಡಿತ ಕುಂದಾಪುರದ 2 ಟೀಮ್ಗಳಿದ್ವು, ಸರಿಯಲ್ಲ? ಒಂದು ಟಾರ್ಪುಡ, ಮತ್ತೊಂದು ಇನ್ನೊಂದು ಯಾವುದು ಕರೆಕ್ಟ್, ಯಾಕಂದ್ರೆ ನನ್ನ ಊರು ಕುಂದಾಪುರ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅದರ ಚೇರ್ಮನ್ ಆಗಿರುವ ಆತ್ಮೀಯರಾಗಿರುವಂತಹ ಗೌತಮ್ ಚಕ್ರ, ಉಡುಪಿ ಜಿಲ್ಲಾ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷರು ಆದರಣೀಯ ಶರತ್ ಶೆಟ್ಟಿ ಪಡುಬಿದ್ರೆ ಅವರೇ, ನಮ್ಮ ಆತ್ಮೀಯ ನಾಯಕರು, ಮಂಗಳದೇವಿ ಪ್ರದೇಶದ ಮಹಾನಗರ ಪಾಲಿಕೆಯ ಸದಸ್ಯರಾಗಿ, ಮಹಾನಗರ ಪಾಲಿಕೆಯ ಒಂದು ಹಿರಿಯ ಸದಸ್ಯರು, ಮಾಜಿ ಮೇಯರ್ ಆಗಿ ಸೇವೆ ಸಲ್ಲಿಸಿದಂಥ ಗೌರವಾನ್ವಿತ ಪ್ರೇಮಾನಂದ್ ಚಕ್ರ, ಮಾರುತಿ ಜನಸೇವಾ ಸಂಘದ ಗೌರವಾಧ್ಯಕ್ಷರು, ಯುವಕ ಮಂಡಲದ ಗೌರವಾಧ್ಯಕ್ಷರು, ಗೌರವಾನ್ವಿತ ಆತ್ಮೀಯ ಮಿತ್ರರಾಗಿರುವಂತಹ ಕೊಡುಗೈ ದಾನಿಗಳಾಗಿರುವಂತಹ ಗೌರವಾನ್ವಿತ ವರದರಾಜ್ ಅವರೇ, ಅದೇ ರೀತಿ ಮಿತ್ರರಾಗಿರುವಂತಹ ಅಧ್ಯಕ್ಷರಾಗಿರುವಂತಹ ಸಂದೀಪ್ ಅವರೇ, ಆತ್ಮೀಯ ಆದರಣೀಯ ಮಿತ್ರರಾಗಿರುವಂತಹ ಸುಧೀರ್ ಅವರೇ, ಉಪಸ್ಥಿತ ಚೇತನ್ ಬೆಂಗ್ರೆ ಅವರೇ, ಅದೇ ರೀತಿ ನಮ್ಮ ಆತ್ಮೀಯರು, ಬಹಳ ಉತ್ತಮ ವಾಗ್ಮಿ,
ತುಳುನಾಡಿನ ಬಹಳಷ್ಟು ಯುವಕರಿಗೆ ಯುವತಿಯರಿಗೆ ಸಂಸ್ಕಾರವನ್ನು ಕೊಡುವಂತಹ ಕೆಲಸ ಕಾರ್ಯಗಳಲ್ಲಿ ಅವಿರತವಾಗಿ ಶ್ರಮಿಸಿರುವಂತಹ ಆದರಣೀಯ ಮಾಸ್ಟರ್ ಆಗಿರುವಂತಹ ಅರುಣ್ ಉಳ್ಳಾಲ್ ಅವರೇ, ಉಪಸ್ಥಿತಿರುವಂತಹ ಎಲ್ಲ ಗೌರವಾನ್ವಿತ ಮಾರುತಿ ಜನಸೇವಾ ಸಂಘದ ಪದಾಧಿಕಾರಿಗಳೇ, ಮಾರುತಿ ಯುವಕ ಮಂಡಲದ ಪದಾಧಿಕಾರಿಗಳೇ, ಉಪಸ್ಥಿತಿರುವಂತಹ ಭಗವದ್ ಭಕ್ತರೇ, ವಿದ್ಯಾರ್ಥಿಗಳೇ, ಉಪಸ್ಥಿತಿರುವಂತಹ ಮಾಧ್ಯಮದ ಮಿತ್ರರೇ, ಪ್ರಪ್ರಥಮವಾಗಿ ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲದ ಅಧ್ಯಕ್ಷರಿಗೆ, ಗೌರವಾಧ್ಯಕ್ಷರಿಗೆ, ಸರ್ವ ಪದಾಧಿಕಾರಿಗಳಿಗೆ ನನ್ನ ವಿಶೇಷವಾದಂತಹ ಅಭಿನಂದನೆಗಳನ್ನ, ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಕಳೆದ 7-10 ವರ್ಷಗಳಲ್ಲಿ ಜಯಣ್ಣ ಯಾವುದೇ ಒಂದು ಸಂಘ ಸಂಸ್ಥೆ ತಮ್ಮ ಕಾರ್ಯಕ್ರಮದ ಮುಖಾಂತರ ಟೌನ್ ಅನ್ನು ಫುಲ್ ಮಾಡಿಲ್ಲ. ಅದು ಟೌನ್ ಅನ್ನು ಇವತ್ತು ಫುಲ್ ಮಾಡಿದ ಯಾವುದಾದ್ರೆ ಮಾರುತಿ ನಮ್ಮ ಜನಸೇವಾ ಸಂಘ ಅಥವಾ ಯುವಕ ಮಂಡಲ. ನಾನೊಂದು 8-10 ವರ್ಷದಿಂದ ನಿರಂತರವಾಗಿ ಈ ಕಾರ್ಯಕ್ರಮಕ್ಕೆ ಬರ್ತೇನೆ. ಅವರ ಸತತ ಪರಿಶ್ರಮ, ಅವರ ಪ್ರಯತ್ನ, ಅವರ ಕೆಲಸ ಕಾರ್ಯಗಳಿಂದ ಅಭೂತಪೂರ್ವವಾದಂತಹ ಕೊಡುಗೆಯನ್ನು ಕೊಡ್ತಾ ಇವತ್ತು ಬಹಳ ದೊಡ್ಡ ರೀತಿಯ ಸಾಧನೆಯನ್ನು ಮಾಡಿದ್ದಾರೆ. ಅವರ ಸಾಧನೆಯನ್ನು ಮೆಚ್ಚಿಕೊಳ್ತಾ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ದೊರಕಿದ್ದು ಅವರಿಗೆ ಇನ್ನಷ್ಟು ದೊಡ್ಡ ರೀತಿಯ ಅವಕಾಶಗಳು ಲಭಿಸಿದೆ ಅಂತೇಳಿ ನಾನು ಭಾವಿಸ್ತೇನೆ. ತೊಂದರೆ ಜನ ಕುರಿತು ಕೊಡ್ತೇ ತಂದುಕೊಂಡು ನಾನು ನಿಂತಿದ್ದ ಹಂಚಿಕೋನೆ ಕುಲ್ಲ ಬೇರೆ. ಹಾಗಾಗಿ ಇವತ್ತು ಈ ಸಂಸ್ಥೆಯ 10 ಕೆಲಸ ಕಾರ್ಯಗಳು ಕಳೆದ 10-25 ವರ್ಷಗಳಿಂದ ನಾನು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಬಹಳ ಆತ್ಮೀಯ ಬಂಧು ಆಗಿ ಅವರ ಕೆಲಸ ಕಾರ್ಯಗಳನ್ನು ಬಹಳ ಹತ್ತಿರದಿಂದ ಕಂಡಿದ್ದೇನೆ ನಾನು. ಅವರ ಕೊಡುಗೆಗಳು, ಅವರು ಮಾಡುವಂತಹ ಕೆಲಸ ಕಾರ್ಯಗಳು, ಅವರ ಚಟುವಟಿಕೆಗಳನ್ನು ಕಂಡಾಗ ಅವರ ಸಾಧನೆಗಳು, ಅವರು ಮಾಡಿದಂತಹ ಕೊಡುಗೆಗಳನ್ನ ಕರಾವಳಿಯ ತುಳುನಾಡಿನ ಸರ್ವ ದೇವರು ಅವರಿಗೆ ಪುನರಪಿ ಇದೇ ರೀತಿಯ ನಿರಂತರವಾದಂತಹ ಸೇವೆ ಮಾಡುವಂತಹ ಯೋಗ ಭಾಗ್ಯವನ್ನ ಕೊಡಬೇಕು ಅಂತ ಹೇಳಿ ನಾನು ಕೈ ಜೋಡಿಸಿ ಸ್ಥಿರವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಮಾರುತಿ ಮಾಣಿಕ್ಯ ಸಾಧಕ ಪ್ರಶಸ್ತಿ, ಬಹಳ ಅಭೂತಪೂರ್ವವಾದಂತಹ 200-300 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಅದರ ಮಧ್ಯದಲ್ಲಿ ಬಹಳ ದೊಡ್ಡ ರೀತಿಯ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಅದು ಮಾತ್ರವಲ್ಲ ಬಹಳ ಯಶಸ್ವಿಯಾದಂತಹ ಬಡವರು ಕನಸಿನಲ್ಲಿ ತಾವೊಂದು ಜೀವನದಲ್ಲಿ ಒಂದು ಶಾಶ್ವತವಾದಂತಹ ಮನೆಯನ್ನ ಪಡ್ಕೊಳ್ಬೇಕು ಅಂತ ಚಿಂತನೆ ಹೊಂದಿದಾಗ ಅಂತ ಬಂಧುಗಳಿಗೆ ಮನೆಯನ್ನ ಕೊಟ್ಟುವಂತ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ. ಈ ಎಲ್ಲ ರೀತಿಯ ಕೊಡುಗೆಗಳನ್ನ ಕಳೆದ ಹಲವಾರು ವರ್ಷಗಳಿಂದ ಈ ಸಂಸ್ಥೆ ಮಾಡ್ತಾ ಬಂದಿದೆ. ನಾನಿವತ್ತು ಅವರ ಕೆಲಸ ಕಾರ್ಯಗಳನ್ನು ಬಹಳ ಅಪ್ರತಿಮವಾಗಿ ಮೆಚ್ಚಿಕೊಳ್ತಾ, ಎಲ್ಲೋ ಒಂದು ಕಡೆ ಸರ್ಕಾರ, ಇಲಾಖೆ, ಮಹಾನಗರ ಪಾಲಿಕೆ, ರಾಜ್ಯ ಸರ್ಕಾರ ಈ ರೀತಿಯ ಸರ್ಕಾರಗಳು ಮಾಡಬೇಕಂತ ಕಾರ್ಯವನ್ನ ಈ ಸಂಸ್ಥೆ ಮಾಡ್ತಾ ಇದೆ ಅಂತೇಳಿ ಒಂದು ನನ್ನ ಶಾಸಕನಾಗಿ ಈ ವೇದಿಕೆಯಲ್ಲಿ ಹೇಳಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಇವತ್ತು ನಮ್ಮ ಇಲ್ಲಿ ಮಧ್ಯದಲ್ಲಿ ಕರಾವಳಿಯಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಹಸಿರುವನ್ನು ಬೆಳೆಸಬೇಕು ಅಂತ ರೀತಿಯಲ್ಲಿ ಮಾಧವನ್ನ ಕೂಡ ಇದ್ದಾರೆ. ಯಾಕಂದ್ರೆ ತೂತಿದ್ದೇನೆ ಅವರನ್ನ ಕೂಡ ವಿಶೇಷವಾಗಿ ಅವರನ್ನ ನಾನು ಈ ಸಂದರ್ಭದಲ್ಲಿ ಅವರ ಕೊಡುಗೆಯನ್ನು ನೆನಪಿಸಿಕೊಳ್ತಾ, ಇವತ್ತು ತಾವು ಜೀವನದಲ್ಲಿ ಸಂಪಾದನೆ ಮಾಡಿದಂತಹ ಹಣವನ್ನ ಮೀನುಗಾರರು, ಮೊಗವೀರರು ಅಂತ ಹೇಳಿದ್ರೆ ಬಹಳ ಪ್ರಾಮಾಣಿಕ ಸಮಾಜ ಬಂದಿದೆ. ಜಗತ್ತಿನಲ್ಲಿ ಒಂದು ನಂಬಿಕೆಗೆ ಪೂರಕವಾಗಿರುವಂತಹ ಸಮಾಜ. ಮೊಗವೀರ ಬಂಧುಗಳು ಎಲ್ಲಾದ್ರೂ ಎದುರುಗಡೆ ನಿಂತು ನಾವಿದ್ದೇವೆ ಅಂತ ಹೇಳಿದ್ರೆ ಯಾವತ್ತು ಯಾವ ಸಂದೇಹ ಇಲ್ಲದೆ ನಾವು ಎಲ್ಲಿ ಬೇಕಾದ್ರೆ ಹೋಗಬಹುದು ಅಂತ ಹೇಳುವಂತ ಆ ಸಾಮರ್ಥ್ಯ ಸತ್ಯದಲ್ಲಿ ನಡೆಯುವಂತ ಸಮಾಜ. ತಾವು ಜೀವನದಲ್ಲಿ ಬಹಳ ಕಷ್ಟಪಟ್ಟು ಸಮುದ್ರದಲ್ಲಿ ಹೋಗಿ ಆ ಮೀನುಗಾರಿಕೆ ಮುಖಾಂತರ ಕರಾವಳಿ ತುಳುನಾಡಿಗೆ ಮಾತ್ರವಲ್ಲ ಇಡೀ ಪ್ರಪಂಚಕ್ಕೆ ಆಹಾರವನ್ನು ಪೂರೈಸುವಂತ ಕೆಲಸ ಕಾರ್ಯಗಳ ಮಹತ್ವದ ಪಾತ್ರವನ್ನು ವಹಿಸಿಕೊಳ್ತಾ ಇದ್ದೀರಿ. ಕೇವಲ ಇದು ಮಾತ್ರವಲ್ಲ, ತಮ್ಮ ಜೀವವನ್ನು ಲೆಕ್ಕಿಸದೆ ಆ ಸಮುದ್ರದಲ್ಲಿ ಹೋಗಿ ಆ ಮೀನುಗಾರಿಕೆಗೆ ಹೋದಂತ ಸಂದರ್ಭದಲ್ಲಿ ಪುನರಪಿ ಮರಳಿ ಬರ್ತಾರೋ ಇಲ್ವೋ ಅಂತ ಹೇಳುವಂತ
ಹೆದರಿಕೆ ಮನೆಯವರಿಗೆ ಇದ್ರೂ ಕೂಡ ತಮ್ಮ ಕುಲ ಕಸಬು ಅಂತ ಹೇಳುವ ದೃಷ್ಟಿಯಲ್ಲಿ ತಾವು ಮಾಡುವಂತಹ ಕೆಲಸ ಕಾರ್ಯಗಳು. ಹಾಗಾಗಿ ಅವರ ಈ ಇಂತಹ ಕಷ್ಟದ ಸಂದರ್ಭದಲ್ಲಿ ತಾವು ಈ ಮೀನುಗಾರಿಕೆ ಇನ್ನಿತರ ಉದ್ಯಮಗಳಿಂದ ತಾವು ಶ್ರಮಪಟ್ಟು ಸಾಧನೆ ಮಾಡಿದಂತ, ತಾವು ಶ್ರಮಪಟ್ಟು ತಾವು ಸಂಪಾದನೆ ಮಾಡಿದಂತ ಒಂದು ಅಂಶವನ್ನು ಸಮಾಜಕ್ಕೆ ಕೊಡಬೇಕು ಅಂತ ಚಿಂತನೆಯನ್ನು ಮಾಡಿ ಇವತ್ತು ಸಂಘ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ನಾನು ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇಂತಹ ಸಂಘ ಸಂಸ್ಥೆಗೆ ಸಮಾಜದ ಎಲ್ಲ ಬಂಧುಗಳು ನಿರಂತರವಾದಂತಹ ಸಹಕಾರವನ್ನು ಕೊಡಬೇಕು. ನಾನಿವತ್ತು ಮೊಗವೀರ ಬಂಧುಗಳ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನು ಕಳೆದ ಹಲವಾರು ವರ್ಷಗಳಿಂದ ಬಹಳ ಹತ್ತಿರದಿಂದ ಕಾಣ್ತಾ, ದಿನನಿತ್ಯದ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಸಮುದ್ರದಲ್ಲಿ ಹೋಗಿ ಆ ಬೋಟಿನಲ್ಲಿ ದೋಣಿನಲ್ಲಿ ಹೋಗಿ ಅವರು ಫಿಶಿಂಗ್ ಮಾಡ್ತಾ ಬಂದ ತದನಂತರ ತಾವು ಮನೆಗೆ ಬಂದಾಗ ಎಲ್ಲೋ ಒಂದು ಕಡೆ ತಮ್ಮ ಭಜನಾ ಮಂದಿರದಲ್ಲಿ ಭಜನೆಯನ್ನ ಮಾಡ್ತಾ, ಎಲ್ಲೋ ಒಂದು ಕಡೆ ತಮ್ಮ ಇತಿಹಾಸ ಪ್ರಸಿದ್ಧವಾದಂತಹ ತಾಲೀಮು ಅಥವಾ ವ್ಯಾಯಾಮ ಶಾಲೆಗಳಲ್ಲಿ ಅಥವಾ ಕುಸ್ತಿಯಲ್ಲಿ ಬಹಳ ದೊಡ್ಡ ರೀತಿಯ ಸಾಧನೆಗಳನ್ನ ಮಾಡ್ತಾ ಇರುವಂತದನ್ನು ಕಂಡಿದ್ದೇವೆ. ಈ ರೀತಿಯ ಚಿಂತನೆಯನ್ನು ಹೊಂದುತ್ತಾ ಎಲ್ಲರೊಂದಿಗೆ ಸೇರ್ಕೊಂಡು ಕರಾವಳಿಯ ತುಳುನಾಡಿನ ಈ ಸಮುದ್ರ ತೀರದಲ್ಲಿ ಆರ್ಥಿಕವಾಗಿ ಬಹಳ ದೊಡ್ಡ ರೀತಿಯಲ್ಲಿ ಸರ್ಕಾರಕ್ಕೆ ಶಕ್ತಿಯನ್ನು ಕೊಡುವಂತಹ ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ. ಒಂದು ಕಡೆಯಿಂದ ಬಹಳ ಬಡವರಿಗೆ ಉದ್ಯೋಗ ಕೊಡುವಂತಹ ಕೆಲಸ ಕಾರ್ಯಗಳು, ಅದರ ಒಟ್ಟಿಗೆ ಈ ರೀತಿಯ ಸಮಾಜಮುಖಿ ಚಿಂತನೆಗಳ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಇವತ್ತು ಮಾರುತಿ ಜನಸೇವಾ ಸಂಘ, ನಾನಿವತ್ತು ಮಾರುತಿ ಅಂತ ಹೇಳುವ ಹೆಸರಿನಲ್ಲೇ ಬಹಳ ಒಳ್ಳೆಯ ಒಂದು ಸೂಚನೆ ಇದೆ. ಮಾರುತಿ ಅಂತ ಹೇಳಿದ್ರೆ ಬಹಳ ಪರಾಕ್ರಮೆಯಾಗಿ ಎಲ್ಲೂ ಜಿಗುವಲ್ಲ ಅಂತ ಹೇಳುವಂಥದ್ದನ್ನು ನಾವು ಕೇಳಿಸ್ಕೊಳ್ತೇವೆ. ಹಾಗಾಗಿ ಮಾರುತಿ ಅಂತ ಹೇಳಿದ್ರೆ ಸಮುದ್ರದ ಅಂಚಿನಿಂದ ಯಾವ ಸಮುದ್ರದ ಅಂಚಿಗೆ ಕೂಡ ಹಾರಬಲ್ಲಂತ ಸಾಮರ್ಥ್ಯ ಹೊಂದಿದಂತ ಮಾರುತಿ ಜನಸೇವಾ ಸಂಘ. ಮೋಹನ ಅಂಚಾದ ಈ ಸಂಘದ ಅವೇ ರೀತಿಯ ಸಾಕಷ್ಟು ಶಕ್ತಿ ಬರಡು 23 ಬೋಟ್ ಉಂಟು. ಅಂಚಾದ ಚೇತನ್ ಬೆಂಗಳೂರ ಬೋಟ್ ಉಂಟು, ಕುಳಂಜಿ ನಮ್ಮ ಮಕ್ಕ ಅನಿಲಣ್ಣ ಆಡಲ ಬೋಟ್ ಉಂಟು. ಆ ಬೇರೆ ನಮ್ಮ ಶಿಲ್ಪ ಕುಂದರ ಬೈದರು ಗೊತ್ತಿದೆ ನಮ್ಗೆ ನಮ್ಮ ಆಸ್ತಿನೇ ನಾಳ ಇದೆ. ಅಂಚಾದ ನಿಮ್ಮಂತ ಕೊಡುಗೈ ದಾನಿಗಳು ನಾನು ಅವ್ರು ಹೇಳಿದ್ದೇನೆ ಮುಂದಿನ ದಿನಗಳಲ್ಲಿ ಕೂಡ ವರದನ್ನು ಈಚೆ ಬದಲು ಎಲ್ಲ ಮುಗಿಪಾದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗೊತ್ತಿದೆ ರಾಜಕಾರಣ ಮೈಗೆ ತಿಕ್ಕಿನ ಸ್ವಲ್ಪ ಗೊತ್ತಾಗ ಧರ್ಮಕ್ಕೆ ತಿಕ್ಕಿನ ಮೈಕ ಅದೆಲ್ಲ ಬೇಜಾರಿನ ಜಾಸ್ತಿ ಪಾತ್ರೆ ಎಂತ ಕೊಡ್ತಾನೆ ಅದಲ್ಲ. ನಾನು ಇಷ್ಟೇ ಹೇಳುವಂಥದ್ದು, ಈ ರೀತಿಯ ಸಂಘ ಸಂಸ್ಥೆ 40 ವರ್ಷ ಯಶಸ್ವಿಯಾಗಿದೆ. ಇವ್ರದ್ದು 50 ವರ್ಷ ಆಗಬೇಕು, 100 ವರ್ಷ ಆಗಬೇಕು. ಈ ರೀತಿಯ ಇನ್ನೂ 100-150 ವರ್ಷಗಳು ಸಾಧನೆ ಮಾಡಬೇಕು. ಈ ವೇದಿಕೆಯಲ್ಲಿ ನಾನು ಒಂದು ಮಾತನ್ನು ಹೇಳ್ತೇನೆ. ಮಾರುತಿ ಜನಸೇವಾ ಸಂಘಕ್ಕೆ, ಮಾರುತಿ ಯುವಕ ಮಂಡಲಕ್ಕೆ ಯಾವ ಸಂದರ್ಭದಲ್ಲಿಯೂ ನಾನು ಅವರಿಗೆ ನನ್ನ ಸಂಪೂರ್ಣವಾದಂತಹ ಸಹಕಾರಗಳನ್ನು, ಯಾವ ಸಂದರ್ಭದಲ್ಲಿ ನನ್ನ ಯಾವ ರೀತಿ ನನ್ನ ಕೊಡುಗೆಯನ್ನು ಕೊಡಬೇಕಾಗುತ್ತೆ ಅದನ್ನು ಕೊಡ್ತೇನೆ. ಯಾಕೆ ಅಂತ ಕೇಳಿದ್ರೆ ಸರ್ಕಾರ ನಾವು ಎಲ್ಲ ಮಾಡಬೇಕಾದಂಥ ಕೆಲಸವನ್ನು ನೀವು ಮಾಡ್ತೀರಿ. ಅವರ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಆ ಮನೆ ಕಟ್ಟಿಯಲ್ಲಿ ಆ ಬಡ ಬಂಧುಗಳಿಗೆ ಕೊಡುವಂಥ ಸಂದರ್ಭದಲ್ಲಿ ನಾನು ಹೋಗಿದ್ದೆ. ಈರಲ್ಲ ಬೈದರು ಆ ಬಡವರ ಮನಸ್ಸಿನಲ್ಲಿ ಅವರ ಕಣ್ಣೀರು ನೋಡಿದಾಗ ಆ ಖುಷಿ ನನಗೆ ಜೀವನದಲ್ಲಿ ಒಂದು ಶಾಶ್ವತವಾದ ಮನೆ ಆಯಿತು ಅಂತ ಹೇಳುವಂತ ನಾನು ಕಂಡಿದ್ದೇನೆ. ಹಾಗಾಗಿ ಆ ರೀತಿ ಬಡವರ ಕಣ್ಣೀರು ಬರೆಸುವಂತ ಕೆಲಸ ಕಾರ್ಯಗಳು ಈ ಸಂಸ್ಥೆ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಸೇರಿದಂತ ಎಲ್ಲ ಬಂಧುಗಳಿಗೆ ನನಗೆ ಬಹಳ ಆಶ್ಚರ್ಯ. ಆದರೆ ಪಂಡೇರು ಮಧುರಾಜ ನಾನ್ ವೆಜ್ ಉಳಿಸ್ಕೊಳ್ತೀರಿ ಭಾರಿ ಆಶ್ಚರ್ಯ. ಅಂದ್ರೆ ಅದು ಹೋರಾಡಲ್ಲ ಎಂಟು ಫಸ್ಟ್ ಅವಳ ಬಾರಿ ಈ ರೀತಿಯ ಸಂಘ ಸಂಸ್ಥೆದ ನಾನ್ ವೆಜ್ ಉಳಿಸ್ತ ಬಾರಿ ಕಡಿಮೆ ಮೋನಣ್ಣ. ಅಂದ್ರೆ ಅದು ನಾನು ಇಷ್ಟೇ ಹೇಳಿ ಬಯಸ್ತಾ ಇದ್ದೀನಿ. ನನ್ನ ಮನಸ್ಪೂರ್ವಕವಾದಂಥ ಭಾವನಾತ್ಮಕವಾದಂಥ ಕೈ ಜೋಡಿಸಿ ಶಿರವಾಗಿ ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ನನ್ನ ಸಂಪೂರ್ಣವಾದಂಥ ಸಹಕಾರ ಈ ಸಂಸ್ಥೆಗೆ ಇನ್ನಷ್ಟು ಸಹಕಾರಗಳನ್ನು ಎಲ್ಲ ಬಂಧುಗಳು ಕೊಡ್ಲಿ ಅಂತ ಹೇಳಂತ ಮಾತನ್ನು ಹೇಳ್ತಾ ಎರಡು ಒಂಜಿ ನಿಜದ ಮಾತನಾಡ್ತೇವೆ ಜಯಣ್ಣ ಇನ್ನು ಅವನ್ನಿ ಪಂತ ಇಡೀ ತುಳುನಾಡು ಇಡೀ ಭಾರತ ಅತ್ಯುತ್ತಮವಾದಂಥ ಓಣದ ಒಂದು ಅತ್ಯುತ್ತಮವಾದ ದೇವಸ್ಥಾನ ಉನ್ನನ್ನಾಡ ತೂವೇ ಬಾರಿ ಚೋಕು ಬರಲು ಅವು ಜಯಲಕ್ಷ್ಮಿ ಮಹಾಲಕ್ಷ್ಮಿ ದೇವಸ್ಥಾನ ಹುಚ್ಚಿರೋದು ಅಂದಿನ ದೇವಸ್ಥಾನ ಸಮಾಜ ಇಡೀ ಭಾರತ ದೇಶಕ್ಕೆ ಕೊಡುಗೆ ಕೊಡುವಂತಿನ ಸಮಾಜ. ನವರಾತ್ರಿ ಉತ್ಸವ ಮುಖಾಂತರ ಬಾರಿ ಬಲ್ಲ ಸಾಧನೆ ಮಾಡ್ತಿನ ಸಮಾಜದ ಆ ಕೊಡುಗೆ ಈ ಸಂದರ್ಭಗಳು ಯಾನ್ ನೆನಪು ಮಾಡ್ತಂದು ಅಕೇರಿಗಾದ ಯಾನ್
ತಡಾದ ಬೈದೆ ವೇದಿಕೆ ಕುಲ್ಲಾದ ನಮಗೆ ಮೋಕೆ ಉಂಟು ನಮ್ಮ ಹತ್ತು ವೇದಾರ್ಥರಿಗೆ ಲೇಟ್ ಆದ ಮತ್ತೆ ವೇದಿಕೆ ಕುಲ್ಲೆ ಅಂತ ಮಾಡಿದ ಗೌರವವನ್ನು ಪ್ರೀತಿಗೆ ಕುಲ್ಲಾದೆ ಈ ಒಂದು ಜಾತಿ ಪಾತ್ರೆಲ್ಲ ಉಂಟಾಲೆ ಅಂತ ಬಂದು ಚೀಟಿ ಕೊಡ್ತೀವಿ ಅವನ ನಮಗೆ ಮೋಕೆ ಉಂಟು. ಈ ಜನಪ್ರತಿನಿಧಿಗಳು ಈ ಎರಡು ತಪ್ಪನ್ನು ಯಾವಾಗ ಮಾಡ್ತೀವಿ, ಈ ತಪ್ಪನ್ನು ಯಾವತ್ತೂ ಮಾಡ್ತಾರೆ. ಒಂದು ಲೇಟ್ ಆಗಿ ಬರ್ತಾರೆ ಕಾರ್ಯಕ್ರಮದಲ್ಲಿ ಪ್ರೀತಿ ಮೇಲೆ ವೇದಿಕೆಯಲ್ಲಿ ಕೂತ್ಕೊಡ್ತೀರಾ. ಎರಡನೇ ತಪ್ಪು ಏನಂತ ಹೇಳಿದ್ರೆ ಮೈಕ ಸಿಕ್ಕಿದ್ರೆ ಎಷ್ಟೊತ್ತು ಮಾತಾಡ್ತಾರೆ. ಇದು ನಾನು ಮಾತಾಡಲ್ಲ, ಯೂಟಿ ಖಾತಾರರು ಮಾತಾಡ್ತಾರೆ ಅಥವಾ ಇನ್ನೆಲ್ಲರೂ ಮಾತಾಡ್ತಾರೆ. ಅವ್ರು ಇವರು ಅಂತ ಹೇಳಿಲ್ಲ, ಜನಪ್ರತಿನಿಧಿಗಳ ಅದು ಅನುಭವ. ನಾನು ಹಿಂದೆ ನಾನು ಎನ್ಸ್ಕೊಂಡಿದ್ದೆ, ನಾನು ಜನಪ್ರತಿನಿಧಿ ಆಗ ಮುಂಚೆ ದಾಯ ಮಾಡಲು ಆತ ಬಾಧ್ಯ ಅಂತ. ಈಗ ನನಗೆ ಗೊತ್ತಾಗ್ತದೆ, ನಾನು ಮಾತಾಡ್ತೇನೆ. ಹಾಗೆ ಈ ರೀತಿಯ ಕೊನೆಯದಾಗಿ ಏನು ಅಂತ ಕೇಳಿದ್ರೆ ಮೋನಣ್ಣ ಇನ್ನೊಂದಿಗೆ ಇರಲಿ ಈಗ ನಾನು ಚೇತನಂತೂ ತೆಲ್ಪೊಚ್ಚು. ಕೊನೆಯದಾಗಿ ಏನಂತ ಕೇಳ ಮೈಕ ಪುಡಿ ಕೂಡಲೇ ಇಂಚಿದ ಮೆಲ್ಲ ತೋಪ ಐಕೊಂಡು ಮಾಪ್ ಮಾಡ್ತೇವೆ. ಸುರುತ ಅಡ್ಡೆಯನ್ನು ಮಾಪಿ ಮಾಡದೇ ಮಕ್ಕಳು ಮಾಡ್ತಿದ್ದ ಹಾಕಲು ಅವೆಲ್ಲ ಮಾಪ್ ಮಾಡ್ತೇವೆ ಮಾಡ್ತಾ ಇರ್ತಾರೆ. ಕೇಂದ್ರ ಯಾಕಂದ್ರೆ ಕಂಡ ನಮ್ಮೇಲೆ ಒಂಚೂರು ಹುಷಾರಿತ್ತು. ಕೆಲವು ಗಿಡ ಗೊತ್ತು ಹಿರೇ ಗೊತ್ತುಂಟು ಅಂತ ಹೇಳಿದ್ರೆ ಒಂಚೂರು ಬೇಗ ಹೋಗ್ಬಿಟ್ಟು ಅನುಮತಿ ಮರೆತು ಬರಲೆ ತಪ್ಪಿನ ಸಾಹುಕಾರನ್ನು ಮುಂದಾಗ್ತದೆ, ಬೇಜಾರು ಮಾಡಬಾರ್ದು ಅದ ಅಂತ ಹೇಳ್ತಾ ಎಲ್ಲ ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲದ ಬಂಧುಗಳಿಗೆ, ನನ್ನ ಸಹೋದರರಿಗೆ ಕೈ ಜೋಡಿಸಿ ಚಿರವಾಗಿ ವಂದನೆಗಳನ್ನು ಹೇಳ್ತಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀಯುತ ವೇದವ್ಯಾಸ ಕಾಮತ್ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆ ಅಭಿನಂದನೆಗಳು. ನಿಮ್ಮ ಸಹಕಾರ ಮಾರ್ಗದರ್ಶನ ಏನಿದೆ ನಮ್ಮ ಸಂಸ್ಥೆ ಮೇಲೆ ಯಾವತ್ತೂ ಕೂಡ ಹೀಗೆ ಇರಲಿ ಎನ್ನುವಂತಹ ಆಶಯದೊಂದಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆ ಅಭಿನಂದನೆಗಳು. ವೇದಿಕೆಗೆ ಉಪಸ್ಥಿತಿಯ ಮೊದಲೇ ನಮ್ಮ ಜಿಲ್ಲೆಯ ಸಂಸ್ಥೆಗಳ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಪದಾಧಿಕಾರಿಗಳು ವೇದಿಕೆಗೆ ಬಂದಿದೆ. ಶಾಲದ ಮಾನಾಧಿಕದ ಒಟ್ಟಿಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಿಯರನ್ನು ಈ ನೇಸಿಗೆ ಮಕ್ಕಳಿಗೆ ಎದುರುಕೊಂಡು ಸೇವೆ ಮಾಡಲು ಚಿತ್ರದ ಯೋಧರು ಮಂಗಳೂರು ಕಂಬಳದ ವಾರಿ ಚಿಂತನ ಕ್ಯಾಪ್ಟನ್ ಬ್ರಿಜೇಶ್ ಚೌಟಿಯರಿಗೆ ಹುಟ್ಟಿನ ಚಿಂತನ ನಾಡು ನಮ್ಮ ತುಳುನಾಡು ಅಂಡಲ ಬೆನ್ನಿಯನೆ ಬೋಡಾದ ವಯಸ್ಸೊಂದಿನ ಚಿಂತಿನ ಕರ್ಮ ಭೂಮಿ ಅವು ಬೆಹರೇನ ಕಾರಣ 22 ವರ್ಷದಿಂದಲ ಬೇರೆಯಿಂದ ಮನ್ನಡೆ ಅದಕ್ಕ ಮಮಲ್ಲ ಬ್ಯಾಂಕ್ಗಳಲ್ಲಿ ಉದ್ಯೋಗಿ ಆದ ಚಿಂತಿನ ಬೆರ್ಮೆದ ತುಳುವೆದಿ ಶ್ರೀಮತಿ ಶಿಲ್ಪಾ ಶಮಿತ್ ಕುಂದರೆ. ಬಹುಶಃ ಬೇರೆಯಿಂದ ನಮ್ಮ ಮಗುವೀರನ ಒಂದು ಸಂಘ ಉಂಟು. ಆ ಬೇರೆಂಟು ಮಂಚಿನ ಮಗುವೀರ ಸಂಘಕ್ಕೆ 20ನೇ ವರ್ಷದ ಸಂಭ್ರಮ. ಬಹುಶಃ 20ನೇ ವರ್ಷಡೆ ಮಗುವೀರನ ಆ ಸಂಘಕ್ಕೆ ಪ್ರಥಮವಾದ ಒಂದು ಮಹಿಳೆ ಅಲ್ಪ ಗುರ್ಕಾದಿಯಾಗಿ ಬಂದಿತ್ತು ನಾವು ಶ್ರೀಮತಿ ಶಿಲ್ಪಾ ಶಮಿತ್ ಕುಂದರ್ ಚಿಂತನ ಬೆರ್ಮೆ ನಮಗೆ. ಬಹುಶಃ ಈ ವೇದಿಕೆಯಲ್ಲಿ ಮಿಕ್ಕಡೆ ಶಿಲ್ಪಕ್ಕೆ ಮಾನಾಧಿಕದ ಗೌರವ ಮನಸ್ಸಿಗೆ ಪಾತ್ರರಾಗಿರುವಿರಿ. ನಮ್ಮ ಸಂಸ್ಥೆಯ ಓರ್ವ ಸಕ್ರಿಯ ಮಹಿಳಾ ಸದಸ್ಯರಾಗಿದ್ದು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಪ್ರಾರ್ಥನೆಯನ್ನ ಹಾಡುತ್ತಾ ಬಂದಿರುವುದಲ್ಲದ ಆ ಕಾರ್ಯಕ್ರಮದಲ್ಲಿ ಲವಲವಿಕೆಯಿಂದ ಓಡಾಡಿ ತನ್ನ ಸ್ವಯಂ ಸೇವಕಿ ಸೇವೆಯನ್ನ ತಮ್ಮ ಈ ಸಂಸ್ಥೆಗೆ ನಿಸ್ವಾರ್ಥ ಹಾಗೂ ಪ್ರಾಮಾಣಿಕವಾಗಿ ನೀಡುತ್ತಾ ಬಂದಿರುವಿರಿ. 2 ಮಕ್ಕಳ ತಾಯಿಯಾಗಿ ಸಂಸಾರದ ಜವಾಬ್ದಾರಿಯ ನಡುವೆಯೂ ಸಂಸ್ಥೆಯ ಕಟ್ಟಡವನ್ನು ಸ್ವ ಇಚ್ಛೆಯಿಂದ ಶುಚಿಗೊಳಿಸುವುದಲ್ಲದ ಕೆಲವು ಸ್ವಸಹಾಯ ಸಂಸ್ಥೆಯಲ್ಲೂ ಜವಾಬ್ದಾರಿಯ ಕಾರ್ಯವನ್ನ ನಿರ್ವಹಿಸುತ್ತಿರುವಿರಿ. ಸಂಸ್ಥೆಯ ಮೇಲಿರುವ ನಿಮ್ಮ ನಿಷ್ಕಳಂಕ ನಿಸ್ವಾರ್ಥ ಮನಸ್ಸಿನ ಸೇವೆಗಾಗಿ ತಮ್ಮನ್ನ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸಲು ಅತೀವ ಸಂತೋಷ ಪಡುತ್ತೇವೆ. ತಮ್ಮ ಸೇವೆಯು ನಮ್ಮ ಸಂಸ್ಥೆಗೆ ನಿರಂತರವಾಗಿರಲಿ ಎಂದು ಹಾರೈಸುತ್ತಾ ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಭಗವಂತನು ಆಯುರಾರೋಗ್ಯ ಸುಖ ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಹಾರೈಸುತ್ತಾ ಮಾರುತಿ ಮಾಣಿಕ್ಯ ಮಹೋತ್ಸವ 2025ರ ಅತ್ಯುತ್ತಮ ಮಹಿಳಾ ಸದಸ್ಯ ಪ್ರಶಸ್ತಿಯನ್ನ ನೀಡಿ ತಮ್ಮನ್ನ ಗೌರವಿಸುತ್ತಿದ್ದೇವೆ. ಶ್ರೀಮತಿ ಶರ್ಮಿಳಾ ಉದಯ್ ಸಾಲಿಯಾನ್ ಅವರಿಗೆ ಜೋರಾದ ಚಪ್ಪಾಳೆ. ನೋಡಿ, ಅವರು ಸಂಸ್ಥೆಯ ಮೇಲೆ ಇಟ್ಟಿರುವಂತಹ ಪ್ರೀತಿ, ನನ್ನ ಮನೆಯದ್ದೇ ಒಂದು ಸಂಸ್ಥೆ ಅನ್ನುವ ರೀತಿಯಲ್ಲಿ ಅವರು ಮಾಡಿದಂತ ಸೇವೆಯನ್ನ ಗುರುತಿಸಿ ಇವತ್ತು ಅವರನ್ನ ಗೌರವಿಸುವಂತ ಒಂದು ಹೃದಯ ಶ್ರೀಮಂತಿಕೆಯ ಕಾರ್ಯವನ್ನ ಮಾರುತಿ ಜನಸೇವಾ ಸಂಘ ಎಲ್ಲ ಜನಮಾನಸದ ಸಮ್ಮುಖದಲ್ಲಿ ಅವರಿಗೆ ಇದ್ರ ಬಗ್ಗೆ ಯಾವುದೇ ರೀತಿಯ ಕ್ಲೂ ಕೂಡ ಇರಲಿಲ್ಲ. ಇವತ್ತು ಸನ್ಮಾನವನ್ನ ಮಾಡ್ತಾರೆ ಅನ್ನುವಂಥದ್ದು ಅವರಿಗೆ ಇದು 100% ಸರ್ಪ್ರೈಸ್ ಸನ್ಮಾನ. ಅದನ್ನ ಮಾರುತಿ ಜನಸೇವಾ ಸಂಘ ಇವತ್ತಿನ ಈ ವೇದಿಕೆಯಲ್ಲಿ ಮಾಡ್ತಿದೆ. ನಮ್ಮಲ್ಲೇ ಒಬ್ಬರನ್ನ ಗುರುತಿಸಿ ಗೌರವಿಸುವಂತ ಒಂದು ಕಾರ್ಯ ಇದು ಬಹಳ ಅಪರೂಪಕ್ಕೆ ಮಾತ್ರ ನಡೆಯುವಂತಹ ಒಂದು ಕಾರ್ಯವನ್ನ ಇವತ್ತು ಮಾರುತಿ ಜನಸೇವಾ ಸಂಘ ಮಾರುತಿ ಮಾಣಿಕ್ಯ ಮಹೋತ್ಸವದ ಸಂಭ್ರಮದ ಕ್ಷಣಗಳಲ್ಲಿ ಮಾಡಿದೆ. ಹಾಗೂ ಶ್ರದ್ಧೆಯೇ ಕಾರಣ. ಓರ್ವ ಸಂಘಟನಾ ಚತುರರಾಗಿದ್ದು ಸಂಸ್ಥೆಯ ಎಲ್ಲ ಸದಸ್ಯರೊಂದಿಗೆ
ತಾಳ್ಮೆ ಸಂಯಮದಿಂದಿದ್ದು ಸಂಸ್ಥೆಯನ್ನ ಮುನ್ನಡೆಸಿ ಕಾರ್ಯಕ್ರಮ ಸಂಯೋಜನೆಯಲ್ಲಿಯೂ ಮುಂಚೂಣಿಯಲ್ಲಿದ್ದು ಕಾರ್ಯಕ್ರಮದ ಯಶಸ್ಸಿನ ರೂವಾರಿಯಾಗಿಯೂ ತಾವು ಗುರುತಿಸಲ್ಪಟ್ಟಿರುವಿರಿ. ಮಂಗಳೂರಿನ ಪ್ರತಿಷ್ಠಿತ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಪದವಿಯನ್ನ ಪಡೆದು ಕಾಲೇಜಿನ ಫುಟ್ಬಾಲ್ ತಂಡದಲ್ಲಿ ಆಯ್ಕೆಯಾಗಿ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ತಂಡ ಹಲವಾರು ಪ್ರಶಸ್ತಿ ಗಳಿಸಲು ನೀವು ಪ್ರಮುಖ ಕಾರಣಕರ್ತರಾಗಿರುವಿರಿ. ನಮ್ಮ ಸಂಸ್ಥೆಯ ಕ್ರಿಕೆಟ್ ತಂಡದ ಆರಂಭಿಕ ಆಟಗಾರರಾಗಿ ಉತ್ತಮ ಕ್ಷೇತ್ರ ರಕ್ಷಕರಾಗಿ ಹಲವಾರು ಪ್ರಶಸ್ತಿಗಳು ತಮ್ಮ ನಾಯಕತ್ವದಲ್ಲಿ ಲಭಿಸಿರುತ್ತದೆ. ನೀವು ನಮ್ಮ ಸಂಸ್ಥೆಯ ಕ್ರೀಡಾ ಚಟುವಟಿಕೆ ಹಾಗೂ ಸುದೀರ್ಘವಾದ ಸಮಾಜ ಸೇವಾ ಪಯಣದಲ್ಲಿ ನೀಡಿದ ಸೇವೆಗಾಗಿ ನಾವು ಈ ಸುಸಂದರ್ಭದಲ್ಲಿ ನಿಮ್ಮನ್ನು ಸನ್ಮಾನಿಸಿ ಗೌರವಿಸಲು ಅತೀವ ಹೆಮ್ಮೆ ಪಡುತ್ತೇವೆ. ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಭಗವಂತನು ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ಹಾರೈಸಲಿ ಎಂದು ಭಕ್ತಿಪೂರ್ವಕವಾಗಿ ಬೇಡಿಕೊಳ್ಳುತ್ತಾ ತಮಗಿರೋ ನಮ್ಮ ಗೌರವ, ಆಧಾರದ ವಂದನೆ, ಅಭಿನಂದನೆ. ಹಾಗೆ ಇನ್ನೋರ್ವ ಸದಸ್ಯರು, ಇದು ಕೊನೆಯ ಸನ್ಮಾನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ. ಅವ್ರು ಯಾರು ಅಂತ ಹೇಳಿದ್ರೆ ಅವರ ವಿಟಿ ಮೂಲಕ ಅವರ ಪರಿಚಯವನ್ನ. ಶ್ರೀ ಮಹೇಶ್ ಸಾಲಿಯಾನ್ ನಮ್ಮ ಸಂಸ್ಥೆಯ ಸ್ಥಾಪಕ ಸದಸ್ಯರು, ಪ್ರಸ್ತುತ ಕ್ರೀಡಾ ಕಾರ್ಯದರ್ಶಿ. ಭಗವದ್ಗೀತೆಯ ಒಂದು ಶ್ಲೋಕ ಹೀಗೆ ಹೇಳುತ್ತದೆ, ಉದ್ಧರೇತ್ ಆತ್ಮನ್ ಆತ್ಮನಃ. ಇದರ ಅರ್ಥ ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳಬೇಕು ಎಂದು. ಇದಕ್ಕೆ ಮಾದರಿಯಾಗಿದ್ದಾರೆ ಶ್ರೀ ಮಹೇಶ್ ಸಾಲಿಯಾನ್ ಅವರು. ಕಡು ಬಡತನದಲ್ಲಿ ಹುಟ್ಟಿ ಅನೇಕ ಸಂಕಷ್ಟಗಳ ನಡುವೆ ಬೆಳೆದರು. ಅವೆಲ್ಲವನ್ನು ಮೆಟ್ಟಿ ನಿಂತು ಇಂದು ಓರ್ವ ಮತ್ಸ್ಯೋದ್ಯಮಿಯಾಗಿ ಕರ್ನಾಟಕ ಸರ್ಕಾರದಿಂದ ಅತ್ಯುತ್ತಮ ಸಹಕಾರಿ ಸಂಘವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ ಹಾಗೂ ಉಳ್ಳಾಲ ಮೀನುಗಾರರ ಸಹಕಾರಿ ಸಂಘದ ಆಡಳಿತ ನಿರ್ದೇಶಕರಾಗಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಶ್ರೀ ಮಹೇಶ್ ಸಾಲಿಯಾನ್ ರವರ ವ್ಯಕ್ತಿತ್ವ ಹಿಡಿದ ಕೆಲಸವನ್ನು ಸಾಧಿಸುವ ಛಲಗಾರ. ಸದಾ ಕ್ರಿಯಾಶೀಲತೆಯೇ ಇವರ ಜೀವಾಳ. ಕಠಿಣ ಪರಿಶ್ರಮ, ಅವಿರತ ದುಡಿಮೆ, ಪ್ರಾಮಾಣಿಕತೆ, ನಿಸ್ವಾರ್ಥ ಮನೋಭಾವಗಳನ್ನು ನೋಡಿ ಯಶಸ್ಸಿನ ಬಾಗಿಲುಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ. ಮಾರುತಿ ಜನಸೇವಾ ಸಂಘದ ಬೆಳ್ಳಿ ಹಬ್ಬವಾಗಲಿ, ಮಾಣಿಕ್ಯ ಮಹೋತ್ಸವವಾಗಲಿ ಕರಾವಳಿಯಲ್ಲಿ ಸದ್ದು ಮಾಡುತ್ತಿರುವುದರ ಹಿಂದೆ ಶ್ರೀ ಮಹೇಶ್ ಸಾಲಿಯಾನ್ ಅವರ ಶ್ರಮದ ಕೊಡುಗೆ ಅಪಾರವಾಗಿದೆ. ನಮ್ಮ ಸಂಸ್ಥೆಯು ರಜತ ಮಹೋತ್ಸವ ಸಂದರ್ಭದಲ್ಲಿ ಏರ್ಪಡಿಸಿದ್ದ ಉಳ್ಳಾಲದ ಪ್ರಪ್ರಥಮ ಬೀಚ್ ಫೆಸ್ಟಿವಲ್ ಹಾಗೂ 2023ರಲ್ಲಿ ನೆಹರು ಮೈದಾನದಲ್ಲಿ ನಡೆಸಿದ ರಾಷ್ಟ್ರ ಮಟ್ಟದ ಕ್ರಿಕೆಟ್ ಪಂದ್ಯಾಟವು ಕರಾವಳಿಯಲ್ಲಿ ಇತಿಹಾಸ ಸೃಷ್ಟಿಸಿದ್ದು, ಇವೆಲ್ಲದರ ಯಶಸ್ಸಿನ ರೂವಾರಿಗಳಲ್ಲಿ ಮೊದಲಿಗರು ಶ್ರೀ ಮಹೇಶ್ ಸಾಲಿಯಾನ್. ಮಾರುತಿ ಜನಸೇವಾ ಸಂಘದ ಪ್ರತಿಯೊಂದು ಕಾರ್ಯಕ್ರಮದ ಅನುಷ್ಠಾನದಲ್ಲಿ ಇವರು ವಹಿಸುವ ಆಸಕ್ತಿ, ಉತ್ಸಾಹ, ಕಾಳಜಿ, ಸಮಯ ಪ್ರಜ್ಞೆ ಮತ್ತು ಚತುರತೆಯಲ್ಲಿ ಇವರೇ ಸಾಟಿ. ಉಳ್ಳಾಲದ ದಿವಂಗತ ದಾಮೋದರ ಅಮೀನ್ ಮತ್ತು ಶ್ರೀಮತಿ ಸುನೀತಾ ಸಾಲಿಯಾನ್ರ ಪ್ರಥಮ ಪುತ್ರರಾದ ಇವರು ಕುಟುಂಬದ ಹೆಮ್ಮೆ. ಧರ್ಮಪತ್ನಿ ಶ್ರೀಮತಿ ಶರ್ಮಿಳಾ ಮತ್ತು ಮುದ್ದಿನ ಮಗಳು ಕುಮಾರಿ ಅಶ್ವಿಕಾ ಬಗ್ಗೆ ಅಗಣಿತವಾದ ಪ್ರೀತಿಯನ್ನು ಹೊಂದಿದ ಇವರು ತಮ್ಮ ಹೆಚ್ಚಿನ ಸಮಯವನ್ನು ನಮ್ಮ ಸಂಸ್ಥೆಯ ಚಟುವಟಿಕೆಗಳಿಗೆ ಮೀಸಲಿಟ್ಟಿರುವುದು ಹೃದಯ ವೈಶಾಲ್ಯದ ದ್ಯೋತಕ. ಗೆಳೆತನ, ಪ್ರೀತಿ, ವಿಶ್ವಾಸ ಮತ್ತು ಸಮಾಜ ಸೇವೆಯ ಅಭೂತಪೂರ್ವ. ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲದ ಈ 40ನೇ ವರ್ಷದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಆತ್ಮೀಯ ಸ್ನೇಹಿತರೆ, ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಸಹಜವಾಗಿಯೂ ಹೆಚ್ಚಿಗೆ ಮಾತನಾಡೋದಿಲ್ಲ. ಇವತ್ತಂತೂ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದೇ ಇಲ್ಲ. ಯಾಕೆಂದ್ರೆ ಎಲ್ಲರೂ ಊಟ ಮಾಡಿ ಹೊರಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾನು ಬಂದಿದ್ದೇನೆ. ಆದರೆ ನನ್ನಂಥ ಒಬ್ಬ 40ರ ಜಸ್ಟ್ ಕಳೆದಂಥ ಒಬ್ಬ ವ್ಯಕ್ತಿಗೆ ಒಂದು 40 ವರ್ಷ ಪೂರ್ತಿಗೊಳಿಸಿದಂಥ ಒಂದು ಸಂಘಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ನನ್ನ ಸೌಭಾಗ್ಯ ಅಂತ ಅನ್ಕೊಂಡಿದ್ದೇನೆ ಮೊತ್ತ ಮೊದಲನೇದಾಗಿ. ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ತನ್ನ ಮನಸ್ಸು ಮತ್ತು ದೇಹವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ತುಂಬಾ ವರ್ಷ ಸಾಗಲಿಕ್ಕೆ ಆಗೋದಿಲ್ಲ. ಆ ರೀತಿ ಇರುವಾಗ ಅಂತ ಒಂದು ಸಂಘಟನೆ 40 ವರ್ಷಗಳ ಕಾಲ ಹಲವು ಮನಸ್ಸುಗಳನ್ನು ಒಂದಾಗಿ ಕೊಂಡೋಗ್ಬೇಕಾದ್ರೆ ಅದರಲ್ಲಿ ಒಂದು ಶ್ರೇಷ್ಠವಾದ ಸಂಕಲ್ಪ ಬೇಕು, ಒಂದು ಶ್ರೇಷ್ಠವಾದ ಉದ್ದೇಶ ಬೇಕು. ಮತ್ತು ಆ ಸಂಕಲ್ಪ ಮತ್ತು ಉದ್ದೇಶದ ಸಾರ್ಥಕತೆಗೆ ಕೆಲಸ ಮಾಡ್ತಿರುವಂತ ಒಂದು ಮನಸ್ಸಿನ ಅಗತ್ಯ ಇದೆ. 40 ವರ್ಷಗಳ ಕಾಲ ನೀವು ಇದನ್ನು ನಿರಂತರವಾಗಿ ಮಾಡಿ ಬಂದಿದ್ದೀರಲ್ಲ. ಸಮಸ್ಯೆಗಳಾಗಿರ್ಬೋದು, ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಜಗಳಗಳು ಆಗಿರ್ಬೋದು. ಆದರೆ ಸಂಘಟನೆ ಹೆಸರನ್ನು ಉಳಿಸಿದ್ದೀರಿ, ಸಂಘಟನೆಯ ಉದ್ದೇಶವನ್ನು ಉಳಿಸಿದ್ದೀರಿ,
ಒಂದು ದೊಡ್ಡ ಸಂಕಲ್ಪವನ್ನು ಇಟ್ಕೊಂಡು ಏನು ಹಿರಿಯರು ಈ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದಾರೆ, ಅದನ್ನು ಇವತ್ತಿಗೂ ಕೂಡ ಅದೇ ಆದರ್ಶಗಳನ್ನು ಇಟ್ಕೊಂಡು ಮಾರುತಿ ಯುವಕ ಮಂಡಲ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಅತ್ಯಂತ ಸಂತೋಷ ಪಡುವಂಥ ಸಂಗತಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. 40ನೇ ವರ್ಷದ ಈ ಕಾರ್ಯಕ್ರಮವನ್ನು ಅತ್ಯಂತ ಅಪರೂಪದ ರೀತಿಯಲ್ಲಿ ಆಚರಣೆ ಕೂಡ ಮಾಡ್ತಾ ಇದ್ದೀವಿ. ಒಂದು ವರ್ಷ 40 ಕಾರ್ಯಕ್ರಮಗಳು, ಮತ್ತು ಆ 40 ಕಾರ್ಯಕ್ರಮಗಳು ವಿಭಿನ್ನವಾದ ಕಾರ್ಯಕ್ರಮಗಳು, ಎಲ್ಲವೂ ಸಮಾಜಮುಖಿ ಆದಂಥದ್ದು, ಎಲ್ಲವೂ ಸಮಾಜದ ಎಲ್ಲ ವರ್ಗವನ್ನು ಮುಟ್ಟುವಂಥದ್ದು, ನಮ್ಮದು ಅನ್ನುವಂಥದ್ದಲ್ಲ, ಎಲ್ಲವೂ ನಮ್ಮದು ಅನ್ನುವಂಥ ಭಾವವನ್ನು ತೋರಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥದ್ದು ಮತ್ತು ಸಂತೋಷ ಪಡುವಂಥ ಸಂಗತಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಈ ರೀತಿಯ ಸಂಘಟನೆಗಳ ಅವಶ್ಯಕತೆ ನಮ್ಮ ಸಮಾಜಕ್ಕೆ ಇದೆ. ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪಕ್ಕೂ ಈ ರೀತಿಯ ಸಂಘಟನೆಗಳ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾರೆ. ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 2047ರ ವಿಕಸಿತ ಭಾರತ ನಿರ್ಮಾಣ ಆಗಬೇಕಾದ್ರೆ ಮಾರುತಿ ಯುವಕ ಮಂಡಲದಂಥ ಸಂಘಟನೆಗಳು ಗ್ರಾಮ ಗ್ರಾಮಗಳಲ್ಲಿ ಇವತ್ತು ಅವಶ್ಯಕತೆ ಇದೆ. ಪ್ರಧಾನಮಂತ್ರಿಯವರ ಯೋಜನೆಯನ್ನು, ಪ್ರಧಾನಮಂತ್ರಿಯವರ ಕಲ್ಪನೆಯನ್ನು ಮನಸ್ಸುಗಳಿಗೆ, ಪ್ರತಿಯೊಂದು ಮನಸ್ಸುಗಳಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾರುತಿ ಯುವಕ ಮಂಡಲ ಆ ಮಾರುತಿಯ ಆಶೀರ್ವಾದದೊಂದಿಗೆ ಮಾಡಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ತಮಗೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವ ಗಣ್ಯರೇ, ವಿದ್ಯಾರ್ಥಿಗಳೇ ಹಾಗೂ ಮಾರುತಿ ಜನಸೇವಾ ಸಂಘ ಹಾಗೂ ಮಾರುತಿ ಯುವಕ ಮಂಡಲ ರಿಜಿಸ್ಟರ್ ಇದರ ಅಧ್ಯಕ್ಷರೇ, ಎಲ್ಲ ಸದಸ್ಯರೇ, ಪ್ರಥಮವಾಗಿ ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲ ರಿಜಿಸ್ಟರ್ ಇವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಯಾವುದಾದ್ರು ಸಂಘ ಸಂಸ್ಥೆಯನ್ನು ಹುಟ್ಟುಹಾಕೋದು ಬಹಳ ಸುಲಭ, ಆದರೆ 40 ವರ್ಷಗಳ ಕಾಲ ನಡೆಸ್ಕೊಂಡು ಬರುವುದು ಮತ್ತು ಅರ್ಥಗರ್ಭಿತವಾಗಿ ನಡೆಸ್ಕೊಂಡು ಬರ್ತಾ ಇರೋದು. ಎಲ್ಲ ಪ್ರೋಗ್ರಾಮನ್ನು ಮಾಡುವಂಥ ಇರ್ಬೋದು, ಕ್ರಿಕೆಟ್ ಟೂರ್ನಮೆಂಟ್ ಇರ್ಬೋದು, ಇಲ್ಲ ಸಾಮಾಜಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಆರೋಗ್ಯದಲ್ಲ, ವಿದ್ಯಾರ್ಥಿ ವೇತನ ಇರ್ಬೋದು, ಯಾವುದೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಈಗಿನ ಕಾಲದಲ್ಲಿ ಎಲ್ಲ ಇದೆ, ಅದ್ರ ಟೈಮ್ ಮಾತ್ರ ಇಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಸಮೇತ ಇಷ್ಟು ಯುವಕರು ಒಟ್ಟಿಗೂಡಿ ಇಂಥ ಪ್ರೋಗ್ರಾಮನ್ನು ವರ್ಷ ಇಡೀ 40 ಪ್ರೋಗ್ರಾಮ್ಗಳು ಬಹಳ ಒಂದು ಯಶಸ್ವಿಯಾಗಿ ಅರ್ಥಗರ್ಭಿತವಾಗಿ ಮಾಡಿದ್ದೀರಿ. ಹಾಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದೀರಿ. ಇನ್ನು ಮುಂದೆ ಸಹ ಇಂತಹ ಪ್ರಶಸ್ತಿಗಳು ನಿಮ್ಮನ್ನು ಹುಡುಕಿ ಬರಲಿ. ಒಂದು ಸಂಸ್ಥೆಯಲ್ಲಿ ಒಂದು ವಿನಂತಿ, ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಹೆಚ್ಚಿನ ಪ್ರಶಸ್ತಿಯು ಅವರಿಗೆ ಸಿಗುವಂಥದ್ದಾಗಿರಲಿಲ್ಲ, ಅವರ ಒಂದು ಕಾರ್ಯಕ್ರಮಕ್ಕೆ ಆಗಿರಲಿಲ್ಲ, ಸುಮ್ಮನೆ ನೇಮಿಸಕ್ಕಾಗ್ತಿದೆ. ಆದರೆ ಮಾರುತಿ ಯುವಕ ಮಂಡಲ ಜನಸೇವಾ ಸಂಘದವರು ರಿಯಲಿ ಅವರು ಯಾವುದೇ ಒಂದು ಪ್ರಶಸ್ತಿಯನ್ನು ಪಡೀಲಿಕ್ಕೆ ಅರ್ಹರು. ಈಗ ರಾಜ್ಯ ಮಟ್ಟ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಿಮ್ಮ ಸಂಸದರ ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಅವರಿಗೆ ಪ್ರಶಸ್ತಿ ಇದ್ದರೆ ನಿಮ್ಮ ಕಡೆಯಿಂದ ಅವರಿಗೆ ಒಂದು ಲಭಿಸಲಿ ಅಂತ ನಮ್ಮೆಲ್ಲರ ಪರವಾಗಿ ನಿಮಗೆ ವಿನಂತಿ ಮಾಡಿಕೊಡ್ತೇನೆ. ಏನಾದರೂ ಒಂದು ಆಪ್ಷನ್ ಇದ್ದರೆ ಒಂದು ಟ್ರೈ ಮಾಡಿ ಅಂತ. ಇನ್ನು ಮುಂದೆ ಇಂಥ ಪ್ರೋಗ್ರಾಮನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಅಂತ ಇನ್ನೊಮ್ಮೆ ವರದರಾಜ್ ಇರ್ಬೋದು, ಸುಧೀರ್ ಇರ್ಬೋದು, ಮಹೇಶ್ ಇರ್ಬೋದು, ಎಲ್ಲ ಸದಸ್ಯರು ಮತ್ತು ಸಂಘದವರಿಗೆ ಬಹಳ ಒಂದು ಉತ್ತಮ ಪ್ರೋಗ್ರಾಮನ್ನು ಮಾಡಿದ್ದೀರಿ. ಇನ್ನು ಮುಂದೆ ಮಾಡಿ ಅಂತ ಆಶಿಸ್ತಾ ನಮ್ಮೆಲ್ಲರ ಪರವಾಗಿ, ಕಾರ್ಪೊರೇಟ್ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಹಾಗೂ ಟೆನ್ನಿಸ್ ಬೋರ್ಡ್ ಕ್ರಿಕೆಟ್ ಅಸೋಸಿಯೇಷನ್ ಪರವಾಗಿ ನಿಮಗೆ ಇನ್ನು ಮುಂದೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಸಂಸದರಾದ ಬ್ರಿಜೇಶ್ ಅವರಿಗೆ ನಮಸ್ತೆ, ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ, ಈಗ ಮಾತಾಡುವ ಸಮಯ ಅಲ್ಲ, ಆದರೂ ನಾವೆಲ್ಲ ಕ್ರಿಕೆಟ್ ಆಟಗಾರರು. 90ನೇ ಇಸ್ವಿಯಲ್ಲಿ ಇವಾಗ ಇವರು MC ಹೇಳಿದ್ರು, ನಾವು ಪರಸ್ಪರ ಬದ್ಧ ವೈರಿಗಳು. ನಮ್ಮದು ಪೊಣಬಿದ್ರಿ ಟೀಮು, ಇವರದ್ದು ಉಳ್ಳಾಲ ಟೀಮು, ಟಾರ್ಪಡೋಸ್ ಟೀಮು, ಲೀಲಾಧರ್ ಇದ್ದಾರೆ, ತಣ್ಣೀರ್ ಬಾಯಿ ಇವರು, ಬೈಕಂಪಾಡಿ, ನಮ್ಮ ವೀರಕೇಸರಿ ಇದ್ದೆ. ಹಾಗೆ ನಾವೆಲ್ಲ ಬದ್ಧ ವೈರಿಗಳು. ಒಂದು ಟೈಮ್ನಲ್ಲಿ ಅಲ್ಲಿ ಗ್ರೌಂಡ್ನ ಒಳಗಡೆ ಬದ್ಧ ವೈರಿಗಳು. ತದನಂತರ ನಾವು 20 ವರ್ಷ ಆಯ್ತು ಈ ಕ್ರಿಕೆಟ್ ಏನು ಪಂದ್ಯಾಕೂಟ ಬಿಟ್ಟು 20 ವರ್ಷ ಆಯ್ತು. ಆದ್ರೆ ನಾವು ನಮ್ಮ ಗೆಳೆತನ ಹೇಗಿದೆ ಅಂತ ಹೇಳಿದ್ರೆ ನೋಡಿ, ಆ ಕ್ರಿಕೆಟ್ನ ಗೆಳೆತನ ಇವತ್ತಿಗೂ ನಮಗೂ ಒಂದು ಭಾಸವಾಗಿ ನಮ್ಗೆ ಅಂಟಿಕೊಂಡಿದೆ ಈಗ. ಹಾಗಾಗಿ ಎಲ್ಲಿಯೇ ನಾವು ನಮ್ಮ ಕಾರ್ಯಕ್ರಮ ಆಗಲಿ, ಕುಂದಾಪುರದಲ್ಲಿ ಕಾರ್ಯಕ್ರಮ ಆಗಲಿ, ಉಳ್ಳಾಲ, ಪಡುಬಿದ್ರಿ, ಕುಂದಾಪುರ, ಯಾವ ತರ ಕ್ರಿಕೆಟ್ ಪಂದ್ಯಾಕೂಟ, ಕ್ರಿಕೆಟ್ ನಮ್ದು ಒಂದು ಆಟ ನಮ್ಮನ್ನು ಭಾಸವಾಗಿ ನಮ್ಮನ್ನ ಒಳ್ಳೆ ಗೆಳೆತನವನ್ನ ಗಟ್ಟಿಗೊಳಿಸಿದೆ ಅಂತ ಹೇಳಿಕ್ಕೆ ಬಹಳ ಸಂತೋಷಗೊಳ್ತಿದ್ದೇನೆ. ಅದೇ ರೀತಿ ಇವತ್ತು ಮಾರುತಿ ಜನಸೇವಾ ಸಂಘ ಅಂತ ಇವತ್ತು ಹೆಸರು ಬಂದಿದೆ. ಒಂದು ಕ್ರಿಕೆಟ್ ಸಂಸ್ಥೆ, ಕ್ರಿಕೆಟ್ ಆಡಿಕೊಂಡು ಕ್ರಿಕೆಟ್ ಮುಗಿದ ಕೂಡಲೇ ಅವರವರ ಉದ್ಯೋಗ, ಅವರವರ ಏನು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ತಾರೆ. ಆದ್ರೆ ಇವರು ಯಾವ ತರ ಕ್ರಿಕೆಟ್ ಬಿಟ್ಟು 20 ವರ್ಷದ ನಂತರ ಈ ಜನಸೇವೆಯಲ್ಲಿ ತೊಡಗಿದ್ದಾರೆ ಅಂತೇಳಿ ನಮ್ಗೆಲ್ಲ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಯಾರು ನಾವು ಕ್ರಿಕೆಟ್ ಪಂದ್ಯಾಕೂಟ ಆಡಿ ಮುಗಿಸಿದ್ದೇವೆ, ನಮ್ಗೆಲ್ಲರಿಗೂ ಇದೊಂದು ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ
ಇವತ್ತು ಕಾರ್ಯಕ್ರಮ ಮಾಡಿದ್ರು ಇದೆಲ್ಲ ನಾವು ಎಲ್ಲಿ ನೋಡ್ತೇವೆ ಅಂದ್ರೆ ಒಂದೊಂದು ಜಾತಿ ಸಂಘ ಸಂಸ್ಥೆಯಲ್ಲಿ ನೋಡ್ತೇವೆ. ಈ ಸ್ಕಾಲರ್ಶಿಪ್ ಆಗಲಿ ಯಾವುದೇ ಕೊಡುಗೆ ಗೌರ್ಮೆಂಟ್ ಅಲ್ಲಿ ಈ ತರ ಜನಸೇವೆಯನ್ನು ಮಾಡುವುದಿಲ್ಲ. ಆದ್ರೆ ಮಾರುತಿ ಯುವ ಸಂಘದವರು ಈ ತರ ಕಾರ್ಯಕ್ರಮವನ್ನು ಮಾಡಿದ್ದು ನಮ್ಗೆಲ್ಲ ಇಡೀ ಜಿಲ್ಲೆಗೆ ಒಂದು ಸಂತೋಷ ಅಂತ ಹೇಳ್ತಾ, ಇವರಿಗೆ ಏನು ನೀವು ಕಳೆದ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಯಾರು ಗಳಿಸಿಕೊಟ್ಟಿದ್ರಿ ಅದಕ್ಕೂ ಅವರು ಅರ್ಹರಾಗಿ ಅದಕ್ಕೆ ತಕ್ಕಂತೆ ಆ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಎಲ್ಲರಿಗೂ ಶುಭಾಶಯ ಹೇಳ್ತಾ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಾರುತಿ ಜನಸೇವೆ ಸಂಘ, ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್ ಉಳ್ಳಾಲ, ಇದರ ಮಾರುತಿ ಮಾಣಿಕ್ಯ ಮಹೋತ್ಸವದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ, ಮಾರುತಿ ಜನಸೇವಾ ಸಂಘದ ಗೌರವಾಧ್ಯಕ್ಷರೇ, ಅಧ್ಯಕ್ಷ ಹಾಗೂ ಎಲ್ಲ ಸದಸ್ಯರೇ, ಖಂಡಿತವಾಗಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಸಾಧಾರಣ 25 ವರ್ಷಗಳ ಹಿಂದೆ ಅಂದರೆ ಮಾರುತಿ ಕ್ರಿಕೆಟರ್ಸ್ ಅಂದಿನ ಆ ಸಮಯದಲ್ಲಿ 25ನೇ ವರ್ಷಾಚರಣೆ ಕಾರ್ಯಕ್ರಮ ಉಳ್ಳಾಲ ಬೀಚ್ ಫೆಸ್ಟಿವಲ್. ಖಂಡಿತ ಎಲ್ಲರೂ ಅದನ್ನು ಮರೆಯುವಂತಿಲ್ಲ. ಯಾಕಂದ್ರೆ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಅರ್ಥಪೂರ್ಣವಾಗಿ ಮಾಡಿಕೊಂಡಂತ ತಮ್ಮ 25ನೇ ವರ್ಷ, ಈಗ 40ನೇ ವರ್ಷದಲ್ಲಿದ್ದೀರಿ. ಖಂಡಿತ 40 ವರ್ಷ ತಾವು ತಮ್ಮ ಉದ್ಯೋಗವನ್ನು ಖಂಡಿತ ಎಲ್ಲರೂ ವೇದಿಕೆಯಲ್ಲಿ ಇದ್ದವರು ಹೇಳಿದರು. ಬೆಳಿಗ್ಗೆ 2 ಗಂಟೆಗೆ ಎದ್ದವರು ತಾವು ಸಾಯಂಕಾಲ 3 ಗಂಟೆಗೆ ಮನೆಗೆ ಬರುವವರು. ಈ ಸಮಯದಲ್ಲಿ ಯಾವುದೇ ಒಂದು ಸಮಾಜ ಸೇವೆ ಇರ್ಬೋದು, ಸಮಾಜ ಚಟುವಟಿಕೆಗಳು ಭಾಗವಹಿಸುವುದು ಖಂಡಿತ ಕಷ್ಟ. ತಾವೆಲ್ಲರೂ ಸಮಾಜಮುಖವಾಗಿ ಹಲವಾರು ಕಾರ್ಯಕ್ರಮಗಳು ನಮ್ಮ ಬಿಡುವಿಲ್ಲದೆ ಮಾಡಿಕೊಂಡು ಬಂದು ಇವತ್ತು 40ನೇ ವರ್ಷವನ್ನು ಪೂರೈಸಿದ್ದೀರಿ. ಸಾಮಾಜಿಕವಾಗಿ ಯಾವುದೆಲ್ಲ ಕಾರ್ಯಕ್ರಮಗಳು ನಾವು ಹಮ್ಮಿಕೊಳ್ಬೋದು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಹಾಗೂ ಎಲ್ಲ ಕ್ಷೇತ್ರವನ್ನು ತಾವು ಹುಡುಕಿಕೊಂಡು ಹೋಗಿ ತಮ್ಮ ಕೈಯಲ್ಲಾದಂಥ ಸಹಕಾರವನ್ನು ತಾವು ಮಾಡಿದ್ದೀರಿ. ಖಂಡಿತ ನಿಮ್ಮ ಸೇವೆಗೆ ಉಪ್ಪಳದಿಂದ ಸೀರೂರುವರೆಗಿನ ಎಲ್ಲ ಸಮಾಜದ ಪರವಾಗಿ ನಿಮಗೆ ಅಭಿನಂದನೆಯನ್ನು ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನವೂ ನಿಮ್ಮ ಈ ಒಂದು ಕಾರ್ಯಕ್ರಮಗಳು ಮುಂದುವರಲಿ. 50ನೇ ವರ್ಷ ಇರ್ಬೋದು, 75ನೇ ವರ್ಷ ಇರ್ಬೋದು, 100 ವರ್ಷ ಈ ಒಂದು ಸಂಸ್ಥೆ ಉಜ್ವಲವಾಗಿ ಬೆಳೆಯಲಿ ಅಂತ ಆಶಿಸ್ತಾ, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಬ್ರಹ್ಮ ಕಲಶ ಇರ್ಬೋದು, ಜೀರ್ಣೋದ್ಧಾರವಿರ್ಬೋದು, ಕಳೆದ 4 ವರ್ಷಗಳಿಂದ ನಡೆದಂಥ ದಸರಾ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ನಿಮ್ಮ ಪಾಲು ಮಹತ್ವದ್ದು. ನಿಮ್ಮ ಸಹಕಾರ ಎಲ್ಲರೊಟ್ಟಿಗೆ ಹೀಗೆ ಇರಲಿ ಅಂತ ಆಶಿಸುತ್ತಾ ಈ ಕಾರ್ಯಕ್ರಮಕ್ಕೆ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಾಗ ಕೃತಜ್ಞತೆಯನ್ನು ಸಲ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆ ಕ್ಷಣಕ್ಕೆ ನಾವು ಬರ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಮಾರುತಿ ಜನಸೇವಾ ಸಂಘ ಪ್ರಾಯೋಜಕತ್ವದ ಮೊಗವೀರ್ಸ್ 11 ತಂಡ ಸತತ 4 ವಾರ 4 ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ಜಯಿಸೋದರ ಮೂಲಕ ಒಂದು ವಿಶೇಷ ಸಾಧನೆಯನ್ನ ಮಾಡಿದೆ. ಮೊಗವೀರ್ಸ್ 11 ನ ಕೋಚ್ ದಿನೇಶ್ ಕರ್ಕೇರ ಅವರು ಹಾಗೆ ಟೀಮ್ ಮೆಂಬರ್ಸ್ ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸತತ 4 ವಾರಗಳಲ್ಲಿ ನಡೆದಂತಹ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನ ಗೆಲ್ಲುವುದರ ಮೂಲಕ ಒಂದು ಅಭೂತಪೂರ್ವ ದಾಖಲೆಯನ್ನು ಮಾಡಿದೆ. ಇದೇ ಸಾಧನೆಯನ್ನು ನಮ್ಮ ಮಾರುತಿ ಕ್ರಿಕೆಟರ್ಸ್ ಕೂಡ ಈ ಮುಂಚೆ ಅನ್ಡಿವೈಡೆಡ್ ದಕ್ಷಿಣ ಕನ್ನಡ ಯಾತ್ರೆಯನ್ನ ಮುಂದುವರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ತಂಡವನ್ನ ಅವರಿಗೆ ತರಬೇತಿಯನ್ನು ನೀಡ್ತಾ ಇರುವಂತಹ ನಮ್ಮ ಮಂಗಳೂರಿನ ದಕ್ಷಿಣ ಕನ್ನಡ ಕ್ರಿಕೆಟ್ ಅಸೋಸಿಯೇಷನ್ ನ ಕೋಚ್ ಕೂಡ ಆಗಿರುವಂತಹ ದಿನೇಶ್ ಕರ್ಕೇರ ಅವರು ಮಾರುತಿ ಜನಸೇವಾ ಸಂಘದ ಹೆಮ್ಮೆಯ ಸದಸ್ಯ ಅವರಿಗೆ ಕೂಡ ಅಭಿನಂದನೆಗಳನ್ನ ಸಲ್ಲಿಸಿಕೊಂಡು ಮಾರುತಿ ಕ್ರಿಕೆಟರ್ಸ್ ಈ ಹಿಂದೆ ಮಾಡಿದ ಎಲ್ಲ ಸಾಧನೆಗಳನ್ನ ಮತ್ತೆ ಮುಂದುವರಿಸುವಂತಹ ಒಂದು ಪ್ರಯತ್ನವನ್ನ ನಮ್ಮ ಯಂಗ್ ಜನರೇಷನ್ ಮಾಡ್ತಾ ಇದ್ದಾರೆ. ಈ ಒಂದು ಯಂಗ್ ಟೀಮ್ಗೆ ಇನ್ನಷ್ಟು ಸಪೋರ್ಟ್ ಎಲ್ಲರ ಕಡೆಯಿಂದ ಸಿಗಲಿ ಅಂತ ಹೇಳ್ತಾ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಜಿಪ್ಸಿ ಕ್ರಿಕೆಟರ್ಸ್ ಕುಳಾಯಿ ಇವತ್ತು ಮಾರುತಿ ಜನಸೇವಾ ಸಂಘದ ಎಲ್ಲ ಕಾರ್ಯಗಳ ಹಿಂದೆ ಸ್ವಯಂ ಸೇವಕರ